God Jesus, our God Jesus. ಎರಡು ಕರಗಳನ್ನು ಚಾಚು. ಅಂತಿಮ ದಿನದಲ್ಲಿದ್ದೇವೆ. ಪವಿತ್ರಾತ್ಮರ ಅಭಿಷೇಕ ಇಳಿದು ಬರುವಂತೆ ಪೌಲ ಸೀಲರು ಸೆರೆಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಸರಪಣಿಗಳು ಕಳಚಿ ಬಿದ್ದವು. ಓ ಥ್ಯಾಂಕ್ ಯು ಜೀಸಸ್. ರೇಖೆ ತೇಲೆ ರೇಖಟ ತಲೋರ ರೇಖೆಂದಲರ ಶಕೆಂದಲ ರೇಖೆಂದಿ ರೇಖಟ ತೆಲ್ಲಿ ರಿಪರಕ ರಿಕಟೋ ತೋಲೋರ ಬೋಶಕ್ರ ತಲೋರ. ಶಕರೆ ರೇಖೆ ರೇಖೆಟೆ ತೇಲೋರ ರೇಖೆಂದರು ರೇಪತಲರ ರೇಖಡು ಗುರುಭೂಷಿ ಕೃತಿ ರಿಕಟ ತಲರ ರೇಂಬ್ರದಲರ ಬಶಿ ಕೃತಿ ರಿಗೋ ರಿಭೂಷಿ ರಿಕಟ ತ್ರಲೋರ. ತೆರೆಯಲ್ಪಡಲಿ ಸಮಯ. ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಡಲಿ. ಸರಪಣಿಗಳು ಕಳಚಿ ಬೀಳಲಿ. ಓ ರಕ್ರ ಶಕ್ರ ತಲೋರ ರೇಖೋ ಶಕ್ರ ತಲೋರ. ಕಣ್ಗಳನ್ನು ಮುಚ್ಚಿ ಯೇಸು ನಾಮದಲ್ಲಿ ಸಮಯ. ಪವಿತ್ರಾತ್ಮರೇ, ನೀವು ಮಾತನಾಡಿ. ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿದ್ದೇವೆ. ನಾವೆಲ್ಲರೂ ಮರಳಿ ವಾಪಸ್ ಹೋಗ್ತಾ ಇದ್ದೇವೆ. ದೇವರೇ, ನಾಳೆಯಿಂದ ನಮ್ಮ ಜೀವನ ಪ್ರಾರಂಭ ಮಾಡ್ತಾ ಇದ್ದೇವೆ. ದೇವರೇ, ಇಲ್ಲಿ ಕೇಳಿದಂಥ ಪ್ರತಿಯೊಂದು ವಾಕ್ಯಗಳು ನಮ್ಮಲ್ಲಿ ನೆಲೆ ಊರಲಿ. ಪವಿತ್ರಾತ್ಮರೇ, ನೀವು ನಮಗೆ ಸಹಾಯ ಮಾಡ್ತೀರಾ. ನಾವು ನಂಬುತ್ತೇವೆ, ನಾನು ನಂಬುತ್ತೇನೆ. ಈಗ ಇಲ್ಲಿ ಬಂಧಿಸಿದಂಥ ಎಲ್ಲ ರೋಗ ರುಜಿನಗಳು, ಎಲ್ಲ ಪಾಪದ ಶಕ್ತಿಗಳು, ಎಲ್ಲ ದುರಾತ್ಮದ ಶಕ್ತಿಗಳು ಇಲ್ಲಿ ನಾವು ಬಂಧಿಸಿದ್ದೇವೆ. ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ. ಇಲ್ಲಿ ಕಟ್ಟುಗಳನ್ನು ಬಿಚ್ಚಿದ್ರಲ್ಲೇ ಪರಲೋಕದಲ್ಲಿ ಬಿಚ್ಚಲಾಗುವುದು. ಮತ್ತಾಯ 18:18 ವಾಕ್ಯವನ್ನು ನಾನು ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ, ಘೋಷಣೆ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಇಗೋ, ಎಲ್ಲ ಸೆರೆಮನೆಯಲ್ಲಿರುವಂಥ ಬಂಧನಗಳು ಕಳಚಿ ಬೀಳಲಿ. ಸ್ವೀಕರಿಸಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಇಗೋ, ಸೆರೆಮನೆಯಲ್ಲಿ ಸೆರೆವಾಸವನ್ನು ಮಾಡುತ್ತಿರುವಂಥ ಎಲ್ಲ ಬಂಧನದ ಶಕ್ತಿಗಳು ಬಿಡುಗಡೆ ಉಂಟಾಗಲಿ ಸಮಯ. ಓ ರೇಖಟ ತಲೋರ ರಿಶಿಕ್ರ ತಲೋರ. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮರ ಅಭಿಷೇಕ ತುಂಬಲ್ಪಡಲಿ. ಎಲ್ಲ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸೋಣ. ಪರಲೋಕದ ತಂದೆ, ಆಮೇನ್, ಆಮೇನ್, ಆಮೇನ್. ಜೋರನ್ನು ಚಪ್ಪಾಳೆ ತೊಡೋಣ. ಎಲ್ಲರೂ ಶಕ್ತಿಯುತವಾಗಿ ಜೋರಾಗಿ ಸಮಾಧಾನದಲ್ಲಿ ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹೇಗಿದ್ದೀರಿ ಎಲ್ಲ? ಇವತ್ತಿನ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಖಂಡಿತವಾಗಲೂ ಈಗ ಅನೇಕ ಸರಪಳಿಗಳು ಕಳಚಿ ಬೀಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಾವು ಬೆಳಗಿನ ಪ್ರಾರ್ಥನೆಯಲ್ಲಿ ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ ಇಲ್ವಾ? ನೋಡಿದ್ವಿ. ಹೀಗೆ ಆತ್ಮ, ದೇವರ ಆತ್ಮ ಎಲ್ಲಿದೆಯೋ ಅಲ್ಲಿ ವಿಮೋಚನೆ ಇದೆ. ಈ ವಾಕ್ಯವನ್ನು ನಾವು ನಿವೇದನೆ ಮಾಡುವಾಗ, ಈ ವಾಕ್ಯವನ್ನು ಆಲಿಸುವಾಗ ದೇವರ ಆತ್ಮದ ಶಕ್ತಿಯನ್ನು ನಾವು ಇಲ್ಲಿ ನೋಡಿದ್ವಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈಗಲೂ ಕೂಡ ನಾವು ನೋಡ್ತೇವೆ. ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್, ಆಮೆನ್, ಆಮೆನ್. ಯಾಕೆಂದ್ರೆ ನಿನ್ನೆ ಇದ್ದಾಗೆ ಇಂದು ಎಂದೆಂದಿಗೂ ಯೇಸು ನಮ್ಮ ಜೊತೆಲಿ ಇದ್ದಾರೆ. ಆಮೆನ್. ಈಗ ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಆಕ್ಟ್ಸ್ ಚಾಪ್ಟರ್ 16. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ. ಇವತ್ತು ನಾವು ಧ್ಯಾನ ಇಲ್ಲಿ ಮುಗಿತಾ ಇದೆ. ಇವತ್ತು ಸಂಜೆ ನಾವು ಇಲ್ಲಿ ಮುಗಿಸ್ತಾ ಇದ್ದೇವೆ. ಖಂಡಿತವಾಗ್ಲೂ ಪ್ರಾರಂಭದಲ್ಲೇ ಪೋಲಿಸ್ ಸ್ಪಿರಿಟ್ ನಮಗೆ ತಿಳಿಸಿದ್ರು, ಅದ್ಭುತವಾಗಿ ಧ್ಯಾನ ನಡೀತದೆ ಎಂಬುದಾಗಿ. ಅದೇ ಥರದಲ್ಲಿ ನಾವು ಇಲ್ಲಿ ನೋಡಿದ್ದೇವೆ. ಅನೇಕ ಅಕ್ರೈಸ್ತರು ಒಂದು ಬಿಡುಗಡೆಯನ್ನು ಹೊಂದಿಕೊಂಡಿದ್ದಾರೆ. ಅನೇಕ ಜನರು ಯೇಸು ಸ್ವಾಮಿ ದೇವರು ಅಂತ ಸ್ವೀಕರಿಸಿದ್ದಾರೆ, ನಂಬಿದ್ದಾರೆ.
ಕಾರಣ, ಎಲ್ಲಿ ದೇವರ ಆತ್ಮ ಇದೆಯೋ ಅಲ್ಲಿ ಖಂಡಿತವಾಗಲೂ ವಿಮೋಚನೆ ಇದೆ. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯದಲ್ಲಿ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ. ಪೌಲ ಶೀಲ ಇವರು ಸುವಾರ್ತೆ ಸಾರುವಾಗ ಅವರಿಗೆ ಏನು ಸಮಸ್ಯೆ ಆಯಿತು ಎಂಬುದಾಗಿ, ಆ ಸಮಸ್ಯೆಯಿಂದ ಅವರು ಹೇಗೆ ಹೊರಗಡೆ ಬಂದರು ಎಂಬುದಾಗಿ. ಇವತ್ತು ನಾವು ಇಲ್ಲಿ ಧ್ಯಾನ ಮುಗಿತಾ ಇದೆ, ಮನೆಗೆ ಹೋದರೆ ಮತ್ತೆ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಆದರೆ ಆ ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಹೇಗೆ ಅದರಿಂದ ಹೊರಗಡೆ ಬರಬೇಕು, ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಪ್ರತಿ ಸರಿ ಕೆಲವರು ಬ್ರದರಿಗೆ ನಾವು ಫೋನ್ ಮಾಡ್ತೇವೆ, ಹೋಗ್ತೇವೆ, ಮಾತನಾಡ್ತೇವೆ, ಆದರೆ ಯಾರು ಸಿಗದೇ ಇದ್ದಾಗ ನಾವೇನು ಮಾಡಬೇಕು, ಯಾರ ಮೇಲೆ ಡಿಪೆಂಡ್ ಆಗಬೇಕು? ಈಗ ನಾವು ದೇವರ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಇವತ್ತು ಧ್ಯಾನ ಮುಗೀತದೆ, ನಾಳೆಯಿಂದ ನಮ್ಮ ಜೀವನದ ಧ್ಯಾನ ಪ್ರಾರಂಭವಾಗ್ತದೆ. ಸೊ ದೇವರ ವಾಕ್ಯವನ್ನು ಪ್ರತಿದಿನ ನಾವು ಧ್ಯಾನ ಮಾಡ್ತಾ ಹೋಗೋಣ. ದೇವರ ವಾಕ್ಯ ಧ್ಯಾನಿಸುವಾಗ, ದೇವರ ವಾಕ್ಯ ಓದುವಾಗ, ದೇವರ ವಾಕ್ಯ ನಿವೇದನೆ ಮಾಡುವಾಗ, ದೇವರ ವಾಕ್ಯ ಅಪ್ಲೈ ಮಾಡುವಾಗ, ದೇವರ ವಾಕ್ಯ ನಂಬುವಾಗ ಖಂಡಿತವಾಗ್ಲೂ ನಾವು ಸಮಸ್ಯೆಗಳಿಂದ ಹೊರಗಡೆ ಬರುವಂಥದ್ದು ದಾರಿಯನ್ನು ಕಂಡುಕೊಳ್ಳಬಹುದು. ಇವತ್ತೇನೋ ಇಲ್ಲಿ ಇದ್ವಿ ಸಂಜೆವರೆಗೂ, ನಾಳೆಯಿಂದ ಆಗ ನಾವು ಏನು ಮಾಡಬೇಕು? ಪೌಲ ಶೀಲರು ಕೂಡ ಸೆರೆಮನಿಯಲ್ಲಿ ಸುವಾರ್ತೆ ಸಾರುವಾಗ ಸಿಕ್ಕಾಕೊಂಡು ಬಿಡ್ತಾರೆ. ಜನಗಳು ಹಿಡಿತಾರೆ, ಹಿಡಿದು ಅವರಿಗೆ ಸೆರೆಮನಿಯಲ್ಲಿ ಬಂಧಿಸ್ಬಿಡ್ತಾರೆ, ಸರಪಳಿಗಳನ್ನು ಕಟ್ತಾರೆ, ಅವ್ರ ಕೈಕಾಳುಗಳನ್ನು ಬಂಧಿಸ್ತಾರೆ, ಜೈಲೊಳಗಡೆ ಹಾಕಿ ಲಾಕ್ ಮಾಡಿಬಿಡ್ತಾರೆ. ಯಾಕೆ ಲಾಕ್ ಮಾಡ್ತಾರೆ ಅಂದರೆ ಅವರು ಶುಭ ಸಂದೇಶ ಸಾರಿದ ನಿಮಿತ್ತ. ಈ ಶುಭ ಸಂದೇಶ ಸಾರುವ ನಿಮಿತ್ತ ಅನೇಕ ಕಷ್ಟ ಸಂಕಟಗಳು ಬಂದೇ ಬರ್ತದೆ, ಬರಲ್ಲ ಅಂತ ತಿಳ್ಕೊಳ್ಬೇಡಿ. ನನ್ನ ಜೀವನದಲ್ಲಿ ಬಹುತೇಕ ಸಮಸ್ಯೆಗಳನ್ನು ಎದುರಿಸಿದ್ದೇನೆ, ಆದರೆ ಅದರಿಂದ ಹೊರಗಡೆ ಯೇಸು ಸ್ವಾಮಿ ಕರೆತಂದಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲಿ ಸತ್ಯದ ಸಂದೇಶ ಸಾರಲ್ಪಡ್ತದೆ, ಎಲ್ಲಿ ಸತ್ಯದ ಬೋಧನೆ ಸಾರಲ್ಪಡ್ತದೆ, ಅಲ್ಲಿ ಸೈತಾನನಿಗೆ ತಡಿಲಿಕ್ಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಒಂದು ತಿಳ್ಕೊಳ್ಳಿ, ಒಂದು ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಇರುವ ದುರಾತ್ಮ ಅಂತ ಆ ಆತ್ಮಕ್ಕೆ ಹೆಸರು. ಲೋಕದಲ್ಲಿರುವಂಥ ದುರಾತ್ಮಕ್ಕಿಂತ ನನ್ನಲ್ಲಿರುವ ಆತ್ಮ ಶ್ರೇಷ್ಠವಾದದ್ದು. ಜೋರೊಂದು ಚಪ್ಪಾಳೆ ತಟ್ಟೋಣ, ಜೋರಾಗಿ, ಶಕ್ತಿಯುತವಾಗಿ. ಲೋಕದಲ್ಲಿ ದುರಾತ್ಮ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನನ್ನಲ್ಲೂ ಕೂಡ ಒಂದು ಆತ್ಮ ಇದೆ. ಈ ಲೋಕದಲ್ಲಿರುವಂಥ ದುರಾತ್ಮಕ್ಕಿಂತ ನನ್ನಲ್ಲಿರುವ ಆತ್ಮ ಶ್ರೇಷ್ಠವಾದದ್ದು. ಲೋಕದಲ್ಲಿರುವ ಆತ್ಮ ಶ್ರೇಷ್ಠವಾದದ್ದು, ಸ್ಟ್ರಾಂಗ್ ಆದದ್ದಲ್ಲ. ನನ್ನ ಒಳಗಡೆಗೆ ಇರುವಂಥ ಯೇಸು ಸ್ವಾಮಿಯ ಆತ್ಮ ಶ್ರೇಷ್ಠವಾದದ್ದು. ಯಾಕೆಂದರೆ ಇದು ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇದು ಪರಿಶುದ್ಧವಾದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ದೇವರ ವಾಕ್ಯ. ಈಗ ನಮ್ಮೆಲ್ಲರಿಗೂ ಅನೇಕ ವಾಕ್ಯದ ಮೂಲಕ ಟ್ರೀಟ್ಮೆಂಟ್ ಆಗಿದೆ. ಈಗ ಮಗಳಿಗೂ ಪ್ರಾರ್ಥನೆ ಮಾಡಿದ್ವಿ, ಅವಾಗಲೇ ಅನೇಕ ಜನರಿಗೆ ಪ್ರಾರ್ಥನೆ ಮಾಡಿದ್ವಿ. ಈಗ ಹೇಗೆ ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟ್ ಆಗಿ ಮೆಡಿಸಿನನ್ನು ಕೊಡ್ತಾರೆ, ಉಪಯೋಗಿಸ್ರಿ ಅಂತ. ಉಪಯೋಗಿಸದೆ ಇರ್ಲಿಕ್ಕೆ ಆಗೋದಿಲ್ಲ, ಉಪಯೋಗಿಸಲೇಬೇಕು. ಅದೇ ಥರ ಇಲ್ಲಿ ಕೂಡ ಒಂದು ಟ್ರೀಟ್ಮೆಂಟ್ ನಡೆದಿದೆ ಈಗ 3 ದಿವಸ. ಈಗ ಔಷಧಿಯನ್ನು ನಾವು ಕೊಡ್ತಾ ಇದ್ದೇವೆ. ಏನು ಔಷಧಿ? ಔಷಧಿಯ ಹೆಸರು ಯೇಸು ಎಂದು, ಮೆಸ್ಸಾಯ, ದೇವರ ವಾಕ್ಯ. ಇದು ಪ್ರತಿದಿನ ನೀವು ಅಪ್ಲೈ ಮಾಡುವಾಗ, ಹೇಗೆ ಲೋಕದಲ್ಲಿರುವಂಥ ಒಂದು ಮೆಡಿಷನ್ನು ಅಪ್ಲೈ ಮಾಡುವಾಗ ಸೌಖ್ಯ ಹೊಂದಿಕೊಳ್ತೀವಿ, ಅದೇ ಥರ ಇದು ಪ್ರತಿದಿನ ಮನೆಗೋಗಿ ಎಲ್ಲಾದರೂ ಇರಲಿ, ಈ ದೇವರ ವಾಕ್ಯ ಎಂಬ ಮೆಡಿಷನ್ ಅಪ್ಲೈ ಮಾಡುವಾಗ ಖಂಡಿತವಾಗಲೂ ನಾನು ಯಾವ ಸಮಸ್ಯೆಯಲ್ಲಿದ್ದೇನೆ, ಎಲ್ಲಿದ್ದೇನೆ, ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ. ಇವತ್ತಿನಿಂದ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಪ್ರತಿಯೊಬ್ಬೊಬ್ಬರು ಕೂಡ ಯಾರೆಲ್ಲ ಇದ್ದೀರಾ, ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಬೈಬಲ್ ಇಲ್ಲದಿದ್ದರೆ ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಬೈಬಲನ್ನು ಪರ್ಚೇಸ್ ಮಾಡಿರಿ. ನಿಮ್ಮದೇ ಒಂದು ಸಪ್ರೇಟ್ ಬೈಬಲನ್ನು ತೆಗೆದುಕೊಳ್ಳಿ. ನಿಮಗೆ
ಕುಟುಂಬಕ್ಕೆ ಒಂದೇ ಅಲ್ಲ, ಕುಟುಂಬದಲ್ಲಿರುವ ಒಬ್ಬೊಬ್ಬರಿಗೆ ಒಂದೊಂದು. ಅದು ಮಾತ್ರವೇ ನನ್ನನ್ನು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾನೇನಾದರೂ ಇಲ್ಲಿ ನಿಂತಿದ್ದೀನಿ ಅಂದರೆ ಈ ದೇವರ ವಾಕ್ಯದಿಂದ ಮಾತ್ರವೇ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಒಂದು ದಿವಸ ಒಂದು ಪ್ರಾರ್ಥನಾ ಸ್ಥಳಕ್ಕೆ ಹೋಗುತ್ತಿರುವಾಗ ಅಲ್ಲಿ ಒಂದು ಗರುಡಗಾತಿ ಅಂದ್ರೆ ಶಕುನ ಶಾಸ್ತ್ರ ಹೇಳುತ್ತಿರುವಂತಹ ಒಂದು ಮಹಿಳೆ ಅನೇಕ ಜನರಿಗೆ ಶಾಸ್ತ್ರ ಶಕುನ ಹೇಳಿ ಹಣವನ್ನ ಮಾಡ್ತಾ ಇರ್ತಾಳೆ. ಥ್ಯಾಂಕ್ ಯು ಜೀಸಸ್. ಸೌಂಡ್ ಸಿಸ್ಟಮಿಗೆ ನಡಕ ಸ್ಟಾರ್ಟ್ ಆಗಿದೆ. ಈಗ ಟೈಲ್ಸ್ ಆಯಿತು, ಕಂಬ ಆಯಿತು, ಎಲ್ಲ ಆಯಿತು. ಈಗ ಸೌಂಡ್ ಸಿಸ್ಟಮ್ ಗಡ 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 ನಡಕ್ತಾ ಇದೆ. ಮೊನ್ನೆ ಒಂದು 20 ಲಕ್ಷದ ಸೌಂಡ್ ಸಿಸ್ಟಮ್ ಸ್ಟೇಜ್ ಮೇಲೆ ಹೋಗಿ ನಿಂತಿದ್ರೆ ಆಫ್ ಆಗೋಯ್ತು. ಇದ್ದೀರಾ? ಎಲ್ಲಿದ್ದೀರಾ? ಇಲ್ಲೇ ರೀ. ಟಿಕೆಟು ಬಸ್ಸಲ್ಲ ಆಮೇಲೆ ಬುಕ್ ಮಾಡಿ ಅಂತ ಆಜ್ಞೆ ಮಾಡಿದ್ರೆ ಬಸ್ ಮುಲ್ಕಿ ಗೇಟ್ನ ಮುಂದೆ ಬಂದು ನಿಂತ್ಕೊಳ್ಬೇಕು ನಜರೇತಿನ ಯೇಸು ನಾಮದಲ್ಲಿ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ ಒಂದು ಶಕ್ತಿಯುತವಾದ ಸನ್ನಿವೇಶವನ್ನು ನಾವು ಓದ್ಲಿಕ್ಕೆ ಹೋಗ್ತಾ ಇದ್ದೀವಿ ಈಗ. ಏನಂದ್ರೆ ಅಲ್ಲಿ ಒಂದು ಗರುಡಗಾತಿ ಓದಿ 16ನೇ ವಾಕ್ಯ, 16ನೇ ಅಧ್ಯಾಯ 16ನೇ ವಾಕ್ಯ. ಸೆರೆಮನೆಯಲ್ಲಿ ಪೌಲ ಮತ್ತು ಸೀಲ, ಒಂದು ದಿನ ನಾವು ಪ್ರಾರ್ಥನಾ ಸ್ಥಳಕ್ಕೆ ಹೋಗುತ್ತಿದ್ದೆವು. ಗರುಡಗಾರತಿಯಾದ ಒಬ್ಬ ದಾಸಿ ನಮ್ಮನ್ನು ಎದುರುಗೊಂಡಳು. ಆ ಹುಡುಗಿ ಕನಿಶಕುನಗಳನ್ನು ಹೇಳಿ ತನ್ನ ಯಜಮಾನನಿಗೆ ತುಂಬಾ ಹಣ ಸಂಪಾದಿಸುತ್ತಿದ್ದಳು. ಕಣಿ ಶಕುನ ಹೇಳಿ, ಶಾಸ್ತ್ರ ಹೇಳಿ ತಮ್ಮ ಯಜಮಾನನಿಗೆ ಹಣ ಸಂಪಾದನೆ ಮಾಡ್ತಾ ಇದ್ಲು. ಶಾಸ್ತ್ರ ಶಕುನ ಹೇಳಿ ನಿಮಗೆ 35ನೇ ವರ್ಷದಲ್ಲಿ ಸಾವು ಬರ್ತದೆ ಅಂತ. ನನಗೆ 22ನೇ ವಯಸ್ಸಲ್ಲಿ ಒಂದು ಶಾಸ್ತ್ರದ ವ್ಯಕ್ತಿ ಹೇಳ್ದ. ಇದ್ದೀರಾ? 35ನೇ ವರ್ಷದಲ್ಲಿ ನಿಮಗೆ ಸಾವಿದೆ ಅಂತ. ನಾನು ಕೇಳಿದೆ, ಇದರಿಂದ ಹೊರಗಡೆ ಹೆಂಗೆ ಬರಬೇಕು? ನೀನು ನಾಡ್ದು ನಾನು ಬರ್ತೇನೆ, ಅಮಾವಾಸ್ಯೆ ದಿವಸ 3,000 ತಂದು ಕೊಡು, ಅದರಿಂದ ಬಿಡುಗಡೆ ಮಾಡ್ತೀನಿ. ನಮ್ಮ ಜೋಬಲ್ ಕೈ ಹಾಕಿದ್ರೆ 10 ರೂಪಾಯಿ ಇರಲಿಲ್ಲ ಅವಾಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ರೀತಿ ಶಾಸ್ತ್ರ ಶಕುನ ಹೇಳಿ ಹಣ ಮಾಡ್ತಾ ಇತ್ತು ಒಂದು ಹುಡುಗಿ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಆ ಸ್ಥಳಕ್ಕೆ ಪೌಲ ಸೀಲರು ಹೋದ್ರು. ನೋಡಿದ್ರ ಆ ಹುಡುಗಿಯನ್ನ, ಅದು ಶಾಸ್ತ್ರ ಶಕುನ ಹೇಳ್ತಾ ಇದೆ. ಆಕೆಯನ್ನು ನೋಡಿದ ತಕ್ಷಣವೇ ಪೌಲ ಸೀಲರಿಗೆ ಗೊತ್ತಾಯ್ತು, ಈಕೆ ಒಳಗಡೆಗೆ ದೆವ್ವ ಇದೆ. ಓದಿ ವಾಕ್ಯವನ್ನು. ಅವಳು ಪೌಲನನ್ನು ಮತ್ತು ನಮ್ಮನ್ನು ಹಿಂಬಾಲಿಸುತ್ತಾ, ಇವರು ಮಹೋನ್ನತ ದೇವರ ಕಿಂಕರರು, ಜೀವೋದ್ಧಾರದ ಮಾರ್ಗವನ್ನು ಇವರು ನಿಮಗೆ ಸಾರುತ್ತಾರೆ ಎಂದು ಚೀರುತ್ತಿದ್ದಳು. ಇವಳು ಕಲೀಶಕನ್ನ ಹೇಳೋದು ಬಿಟ್ಬಿಟ್ಟು ಶುಭ ಸಂದೇಶ ಸಾರ್ತಾ ಇದ್ದಾಳೆ ಅಂತ ಇವಳು ಕಿರಿಸ್ತಾ ಇದ್ದಾಳೆ. ಇವರು ಹೋದ್ರು ಅಷ್ಟೇ. ಅಲ್ಲಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದಾರೆ ಅಂತ ಆಕೆ ಕಿರಿಸ್ತಾ ಇದ್ದಾಳೆ. ಆಕೆ ಬಿಸ್ನೆಸ್ಗೆ ಈಗ ಅಡ್ಡಿ ಆಯಿತು. ನೆಕ್ಸ್ಟ್ ವಾಕ್ಯ. ಹೀಗೆ ದಿನೇ ದಿನೇ ಮಾಡುತ್ತಿದ್ದಳು. ಇದರಿಂದ ಪೌಲನಿಗೆ ಬಹಳ ಬೇಸರವಾಯಿತು. ಅವಳ ಕಡೆಗೆ ತಿರುಗಿ, ಪೌಲ ಅವಳ ಕಡೆಗೆ ತಿರುಗಿದ. ಇದು ಹೇಳಿ ಹೇಳಿ ಕೇಳಿಸ್ಕೊಂಡು ಪೌಲನಿಗೆ ಸಾಕಾಯ್ತು. ಯಾವಾಗೋದ್ರೂ ಇವಳು ಇದೇನಿದು, ಇವರು ಬೋಧಕರು ಬಂದರು, ಇವರು ಶುಭ ಸಂದೇಶ ಸಾರೋರು ಬಂದರು, ಇವರು ದೆವ್ವ ಬಿಡಿಸೋರು ಬಂದರು, ಇವರು ಅದು ಬಂದರು ಇದು ಬಂದರು ಅಂತ ಹೇಳ್ತಾನೆ ಇದ್ದಾಳೆ. ಇವನು ಪೌಲ ತಿರುಗಿದ ಕಡೆಗೆ. ಯಾರ ಕಡೆಗೆ? ಆ ಹುಡುಗಿ ಶಕುನ ಶಾಸ್ತ್ರ ಹೇಳ್ತಿದ್ದಂತ ಆ ಮಹಿಳೆ ಕಡೆಗೆ ಪೌಲ ತಿರುಗಿದ. ನೆಕ್ಸ್ಟ್. ಅವನ ಕಡೆಗೆ ತಿರುಗಿ
ಅವಳನ್ನು ಹಿಡಿದಿದ್ದ ದೆವ್ವಕ್ಕೆ, ಇವಳನ್ನು ಬಿಟ್ಟು ತೊಲಗು ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ನಿನಗೆ ಆಜ್ಞಾಪಿಸುತ್ತೇನೆ ಎಂದು ಯೇಸು ಕ್ರಿಸ್ತರ ಹೆಸರಿನಲ್ಲೇ ಆಜ್ಞಾಪಿಸ್ತಾ ಇದ್ದೇನೆ, ದೆವ್ವವೇ ಬಿಡುಗಡೆ ಹೊಂದಿಕೋ. ಪೌಲ ಹೇಳಿದ್ದು ಯಾರ ಹೆಸರಲ್ಲಿ ಹೇಳ್ದ? ಯೇಸು ಕ್ರಿಸ್ತರ ಹೆಸರಿನಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ, ದೆವ್ವಕ್ಕೆ, ಹುಡುಗಿಗೆಲ್ಲ. ನೀವು ಹೋಗಿ ರಿಕ್ವೆಸ್ಟ್ ಮಾಡಿಬಿಡಿ ದೇವದ ಹತ್ರ, ಪ್ಲೀಸ್ ಹೋಗ್ತೀಯಾ? ಯಾವಾಗ ಹೋಗ್ತೀಯಾ? ಎಷ್ಟೊತ್ತಿಗೆ ಹೋಗ್ತೀಯಾ? ಅದು ಹೇಳ್ತದೆ ನಾಳೆ ಹೋಗ್ತೀನಿ ಅಂತ. ಸಮಯವನ್ನು ನೀವು ಫಿಕ್ಸ್ ಮಾಡ್ರಿ, ಅದು ಫಿಕ್ಸ್ ಮಾಡಕ್ಕೆ ಬಿಡಬೇಡಿ. ರೋಗವೇ, ಕೆಲವು ರೋಗಗಳಿಗೆ ಜನರು ನಿಗದಿಪಡಿಸಿದ್ದಾರೆ, ಇದು ಲೈಫ್ ಟೈಮ್ ಇರ್ತದೆ ಅಂತ. ಹೌದಾ? ಇದ್ದೀರಾ? ಈ ರೋಗ ಒಂದ್ಸರಿ ಒಳಗಡೆ ಬಂದ್ಬಿಟ್ರೆ ಇದು ಹೋಗೋದೇ ಇಲ್ಲ. ಇದೇ ದೊಡ್ಡ ಸುಳ್ಳು ತಲೆ ಒಳಗಡೆ ಹಾಕಿರೋದು ಸೈತಾನ. ನೀವು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ, ನಾವು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ವಿ, ಈ ರೋಗ ಹೋಗೋದಿಲ್ಲ. ರೋಗಕ್ಕೆ ಈ ಸಮಯ ಇವತ್ತು ಫಿಕ್ಸ್ ಮಾಡಿರಿ. ಟೈಮ್ 2 ಗಂಟೆ 20 ನಿಮಿಷ. ಎಷ್ಟೊತ್ತವರೆಗೂ ನನ್ನ ಟೈಮ್ ಇದೆ? 3:15. 3:50ವರೆಗೂ ಟೈಮ್ ಫಿಕ್ಸ್ ಮಾಡ್ತಾ ಇದ್ದೀನಿ. 3:15 3:15ವರೆಗೆ ಸಮಯವನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ರೋಗಕ್ಕೆ. ಕೌಂಟ್ ಡೌನ್ ಸ್ಟಾರ್ಟ್. ಈಗ ರೋಗವೇ 3:15 ಒಳಗಡೆಗೆ ಈ ಆವರಣದಲ್ಲಿ ಇರೋಂಗಿಲ್ಲ, ನಜರೇತಿನ ಯೇಸು ನಾಮದಲ್ಲಿ. ಜೋರನ್ನು ಚಪ್ಪಾಳೆ ತಟ್ಟಲು ಜೋರಾಗಿ. ಆಕೆಯನ್ನು ನೋಡಿ ಆ ದೆವ್ವಕ್ಕೆ ಆಜ್ಞೆ ಮಾಡ್ದ. ಇದೇನಾಯಿತು, ಊರು ತುಂಬ ಸುದ್ದಿ ಹರಡ್ತು. ಆಕೆ ಬಿಸ್ನೆಸ್ ಲಾಸ್ ಆಯಿತು. ಈ ಜನರು ಎಲ್ಲರೂ ಅಲ್ಲಿರುವಂಥ ರಾಜನಿಗೆ ಕಂಪ್ಲೇಂಟ್ ಮಾಡಿದ್ರು, ಇವರಿಬ್ಬರು ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ, ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ, ರೋಗಿಗಳನ್ನು ಗುಣಪಡಿಸ್ತಾ ಇದ್ದಾರೆ ಅಂತ. ಈಗಿಂದ ಅಲ್ಲ, ಆಗಿಂದನೇ ಇದೆ. ಆಮೇನ್. ಇವರು ಈ ರೀತಿ ಮಾಡ್ತಾ ಇದ್ದಾರೆ ಪೌಲಸೀಲರು ಅಂತೇಳಿ ಸ್ವಲ್ಪ ಓದಿ ಅದನ್ನು ಬೇಗನೆ ಸ್ವಲ್ಪ. ಆ ಕ್ಷಣವೇ ಅದು ಅವಳನ್ನು ಬಿಟ್ಟು ಹೋಯಿತು. ಹಣ ಗಳಿಸುತ್ತಿದ್ದ ಅವಳ ಯಜಮಾನನಿಗೆ ನಿರಾಶೆಯಾಯಿತು. ಅವರು ಪೌಲ ಮತ್ತು ಸೀಲರನ್ನು ಬಂಧಿಸಿ ಸಾರ್ವಜನಿಕ ನ್ಯಾಯಸ್ಥಾನದಲ್ಲಿದ್ದ ಅಧಿಕಾರಿಗಳ ಬಳಿಗೆ ಎಳೆದುಕೊಂಡು ಹೋದರು. ಅಲ್ಲಿದ್ದ ರೋಮಿನ ನ್ಯಾಯಾಧಿಪತಿಗಳ ಮುಂದೆ ನಿಲ್ಲಿಸಿ, ಇವರು ನಮ್ಮ ಪಟ್ಟಣದಲ್ಲಿ ಗಲಭೆ ಎಬ್ಬಿಸುತ್ತಿದ್ದಾರೆ. ನಮ್ಮ ಪಟ್ಟಣದಲ್ಲಿ ಗಲಭೆ ಎಬ್ಬಿಸ್ತಾ ಇದ್ದಾರೆ. ಗಲಭೆ ಅಂದ್ರೆ ಏನು? ಗಲಭೆ, ಗೊಂದಲ ಎಬ್ಬಿಸ್ತಾ ಇದ್ದಾರೆ, ಜಗಳ ಎಬ್ಬಿಸ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ಎಲ್ಲಿ? ಸೈತಾನ ವರ್ಸಸ್ ವರ್ಡ್ ಆಫ್ ಗಾಡ್. ಗಲಭೆ ಎದ್ಬಿಡ್ತು. ಈಗ ಪೌಲ ಸೀಲರು ಮಾಡ್ತಾ ಇರೋದು ಒಳ್ಳೇದು ಮಾಡ್ತಾ ಇದ್ದಾರೆ. ಇಲ್ಲಿ ಗಲಭೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಡ್ಕೊಳಕ್ ಆಗ್ತಾ ಇಲ್ಲ. ಹೀಲಿಂಗು, ಡಿಲಿವರೆನ್ಸು, ಸೌಖ್ಯ ಆಗ್ತಾ ಇದೆ, ದೇವರ ವಾಕ್ಯ ಬೋಧಿಸಲಾಗ್ತಾ ಇದೆ, ಸತ್ಯ ಸಾರಲಾಗ್ತಾ ಇದೆ. ಇದು ಇವರಿಗೆ ನಿರಾಶೆಯಾಗಿ ರಾಜನಿಗೆ ಕಂಪ್ಲೇಂಟ್ ಮಾಡೋರು. ರಾಜ ಏನು ಮಾಡೋದು, ಒಂದು ಆಜ್ಞೆನ ಹೊರಡಿಸ್ದ. ಓದಿ. ಇವರು ಯಹೂದ್ಯರು, ರೋಮನರಾದ ನಾವು ಅಂಗೀಕರಿಸಲು ಅಥವಾ ಅನುಸರಿಸಲು ಆಗದಂತಹ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಜನರ ಗುಂಪು ಅವರೊಡನೆ ಸೇರಿ ದೊಂಬಿ ಮಾಡಿತು. ನ್ಯಾಯಾಧಿಪತಿಗಳು ಪೌಲ ಮತ್ತು ಸೀಲರ ವಸ್ತ್ರಗಳನ್ನು ಕಿತ್ತು ಹಾಕಿ ಚಡಿಯೇಟುಗಳನ್ನು ಕೊಡುವಂತೆ ಆಜ್ಞೆ ಮಾಡಿದರು. ಎಲ್ಲ ಕಿತ್ತಾಕಿ ಪೌಲ ಸೀಲರಿಗೆ ಹೊಡೆದ್ರು ಸರಿಯಾಗಿ. ಇದು ಇವತ್ತು ಹೊಡಿತಾ ಇರೋದಲ್ಲ, ಅವಾಗಿಂದನೂ ಇದೆ. ಪೌಲ ಸೀಲರಿಗೆ ಶುಭ ಸಂದೇಶ ಸಾರಿದ ನಿಮಿತ್ತ ಚಾಟಿ ಏಟು ಬೀಳ್ತಾ ಇದೆ. ಅಲ್ಲಿ ಹೊಡೆದಾಕ್ಬಿಟ್ರು. ಜನ ಸೇರ್ಕೊಂಡು ಎಲ್ಲ ಸೇರಿ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿ 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 ಹಿಡ್ದಾಕಿ ಹೊಡೆದ್ರು. ಚಾಡಿ ಏಟು, ಬಟ್ಟೆ ತೆಗೆದು ಹೊಡೆದು ಸರ್ರಾಗಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಾವಿದ್ದರೆ ಏನು ಮಾಡ್ತಾ ಇದ್ವಿ? ಚಾಟಿ ತೆಗೆದು ಅವ್ರಿಗೆ ಹೊಡಿತಾ ಇದ್ವಿ. ನಾನ್ಯಾರೋ? ನಾನು ಶುಭ ಸಂದೇಶ ಸಾರ್ತಾ ಇದ್ದೇನೆ, ನಾನು ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ, ನಾನು ದೆವ್ವ ಬಿಡಿಸ್ತಾ ಇದ್ದೇನೆ. ತಿರುಗಿ ಅವ್ರಿಗೆ ಹೊಡಿತಾ ಇದ್ವಿ. ನೋಡ್ಬೇಕಾದ್ರೆ ನಾನೇನು ಮಾಡ್ತೀನಿ, ಈ ರೀತಿ ಬಹುಶಃ ಮಾತನಾಡ್ತಿದ್ವೇನೋ.
ಅದೇ ಪೌಲಸೀಲರು, ಸತ್ಯ ಗೊತ್ತಿದ್ದಂಥ ಪೌಲಸೀಲರು ನೆಕ್ಸ್ಟ್ ವಾಕ್ಯವನ್ನು ಓದಿ. ಅವರನ್ನು ಚೆನ್ನಾಗಿ ಥಳಿಸಿದ ಮೇಲೆ ಸೆರೆಮನೆಯಲ್ಲಿ ಹಾಕಿ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕೆಂದು ಸೆರೆಮನೆಯ ಅಧಿಕಾರಿಗೆ ಅಪ್ಪಣೆ ವಿಧಿಸಲಾಯಿತು. ಹೊಡೆದು ಜೈಲಿಗೆ ಹಾಕ್ಬಿಟ್ರು, ಸೆರೆಮನೆ ಹಾಕಿ ಲಾಕ್ ಮಾಡಿಬಿಟ್ರು. ಬೇರೆ ಲಾಕ್ ಮಾಡಿಲ್ಲ, ಮುಂದೆ ಅಧಿಕಾರಿಯನ್ನು ನೇಮಿಸಿ, ಒಂದು ವ್ಯಕ್ತಿಯನ್ನು ನೇಮಿಸಿ ಇವ್ರನ್ನ ಕಾಯಿ ಅಂತ ಹೇಳ್ಬಿಟ್ರು. ಇವರು ಮಾಡಿದ್ದೇನು? ಆ ಗರುಡಗಾತಿ ಒಳಗಡೆ ಇರುವಂಥ ದೆವ್ವ ಬಿಡಿಸಿದ್ರು. ಆಕೆ ಒಳಗಡೆಗೆ ದೆವ್ವ ಇತ್ತು, ದೆವ್ವ ಬಿಟ್ಟೋಯ್ತು. ಇವರೆಲ್ಲ ಪ್ಲಾನ್ ಮಾಡಿ ದೆವ್ವ ಬಿಡಿಸಿದಂಥ ವ್ಯಕ್ತಿಗೆ ಸೆರೆಮನೆಗೆ ಹಾಕ್ಬಿಟ್ರು, ಜೈಲೊಳಗಡೆ ಬಂಧಿಸ್ಬಿಟ್ರು, ಲಾಕ್ ಮಾಡಿಟ್ಟು ಕಾಯ ಕೇಳ್ತಾ ಇದ್ದಾರೆ. ಒಳಗಡೆಗೆ ಕೈದಿಗಳಿದ್ದಾರೆ. ಇವರ ಕೈ ಕಾಲುಗಳಿಗೆ ಸರಪುಲಿಗಳನ್ನು ಕಟ್ಟಿದ್ದಾರೆ. ಇಪ್ಪತ್ನಾಲ್ಕನೇ ವಾಕ್ಯ ಓದಿ. ಅಂತೆಯೇ ಆ ಅಧಿಕಾರಿ ಅವರನ್ನು ಸೆರೆಮನೆಯ ಕೋಣೆ ಒಳಗೆ ತಳ್ಳಿ ಅವರ ಕಾಲುಗಳನ್ನು ಮರದ ದಿಂಬಿಗಳಿಗೆ ಬಿಗಿಸಿದನು. ಕಾಲುಗಳು ತೆಗೆದುಕೊಂಡು ಮರದ ದಿಮ್ಮಿಗೆ ಬಿಗಿಸ್ಬಿಟ್ರು, ಸೇರಿಸಿ ಕಟ್ಟಿಟ್ಬಿಟ್ರು. ಆನೆಗೆ ಕಟ್ತಾರಲ್ಲ ಹಂಗೆ ಕಟ್ಬಿಟ್ರು, ಹೊಡೆದು ಕಟ್ಟಿದ್ದಾರೆ. ಎಲ್ಲೂ ಹೋಗಂಗಿಲ್ಲ, ಕಟ್ಟೋ ಅವಶ್ಯಕತೆನೇ ಇಲ್ಲ. ಜೈಲೊಳಗಡೆ ಯಾಕೆ ಲಾಕ್ ಮಾಡಿದ್ರೆ ಸಾಕು. ಕಟ್ಟಾಕ್ಬಿಟ್ರು, ಹೊಡೆದ್ರು, ಬಂಧಿಸಿದ್ರು, ಜೈಲೊಳಗಡೆ ಹಾಕಿದ್ರು. ಅಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಥರ ಇಟ್ಟರು, ನೋಡ್ತಾರೆ ಇವ್ರು ಏನಾದರೆ ಬಿಚ್ಚಿಸ್ಕೊಂಡ್ಬಿಟ್ಟು ಅಂತ. ಇಷ್ಟೆಲ್ಲ ಮಾಡಿ ಮಧ್ಯರಾತ್ರಿ, ಈಗ ಒಳಗಡೆ ಅನೇಕ ಕೈದಿಗಳಿದ್ದಾರೆ, ಇವರು ಕೂಡ ಅಲ್ಲಿದ್ದಾರೆ. ಇವತ್ತು ಅಂತಹ ಬಂಧನದಲ್ಲಿ ಈಗ ನಾವು ಕೂಡ ಇದ್ದೇವೆ ಅಂತ ತಿಳ್ಕೊಳ್ಳಿ. ನಮಗೆ ಕೈ ಕಾಲುಗಳಿಗೆ ಕಟ್ಟಿದ್ದಾರೆ, ರೋಗದ ರೀತಿಯಲ್ಲಿ ಅನೇಕ ಬಂಧನದಲ್ಲಿದ್ದೇವೆ. ಈಗ ಅನೇಕ ಬಂಧನಗಳಿದೆ. ಈಗ ಸೆರೆಮನೆ ಒಳಗಡೆ ಇದ್ದೇವೆ. ಇಲ್ಲಿಂದ ನಾವು ಮನೆಗೆ ಹೋದ್ವಿ, ಲೋಕದಲ್ಲಿ ಹೋದ್ವಿ. ಈಗ ನಾವು ಅಲ್ಲಿಂದ ಹೊರಗಡೆ ಬರಬೇಕು, ಅನೇಕ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ಅನೇಕ ರೋಗಗಳಿಂದ ಹೊರಗಡೆ ಬರಬೇಕು. ಯಾರು ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ನಮಗೀಗ. ಮನೇಲಿದ್ದೇವೆ. ಅದೇ ರೀತಿಯಲ್ಲಿ ಸೆರೆಮನೆಯಲ್ಲಿದ್ದಂತಹ ಅವರಿಗೆ ಸಹಾಯ ಮಾಡಲು ಯಾರೂ ಇಲ್ಲ. ಪೌಲಸೀಲರಿಗೆ ಸಹಾಯ ಮಾಡೋರು ಯಾರೂ ಇಲ್ಲ. ಎಲ್ಲರೂ ಆತನ ವಿರುದ್ಧವಾಗಿ ಮಾತನಾಡೋದವರು ಇದ್ದಾರೆ. ಸೆರೆಮನೆ ಒಳಗಡೆಗೆ ತಳ್ಳಲಿಕ್ಕೆ ಜನ ಇದ್ರು, ಹೊರಗಡೆ ಬಿಡಿಸ್ಕೊಳ್ಳೋಕ್ಕೆ ಯಾರೂ ಇಲ್ಲ. ದೇವ ಸೇವಕರಿಗೆ ಸೆರೆಮನೆಗೆ ಒಳಗಡೆಗೆ ತಳ್ತಾ ಇದ್ದಾರೆ, ಹೊರಗಡೆಗೆ ಕರ್ಕೊಂಬರಕ್ಕೆ ಯಾರೂ ಇಲ್ಲ. ಅವರಿಗೊಂದು ಸೀಕ್ರೆಟ್ ಗೊತ್ತಿತ್ತು. ಸುಮಾರು ನಡುರಾತ್ರಿಯ ಸಮಯ, ಮಧ್ಯರಾತ್ರಿಯ ಸಮಯ, ಕಾಲುಗಳಿಗೆ ಸರಪಳಿಗಳನ್ನು ಕಟ್ಟಾಕಿದ್ದಾರೆ, ಮರದ ದಿಮ್ಮಿಗೆ ಕಾಲುಗಳನ್ನು ಬಂಧಿಸಿದ್ದಾರೆ. ಹಾಲ್ಗಾಡಂಗಿಲ್ಲ ಇವರು, ಆದರೆ ಬಾಯಿ ಮಾತ್ರ ಮುಚ್ಚಿಲ್ಲ ಅವರಿಗೆ. ಓದಿ ಆ ವಾಕ್ಯ. ಸುಮಾರು ನಡುರಾತ್ರಿಯ ಸಮಯ, ಪೌಲ ಮತ್ತು ಸೀಲ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿ ಗೀತೆಗಳನ್ನು ಹಾಡುತ್ತಾ ಇದ್ದರು. ಅವರಿಗೆ ಬಂಧಿಸಿದ್ದಾರೆ, ಅವರಿಗೆ ಜೈಲಿನ ಒಳಗಡೆಗೆ ಬಂಧಿಸಿದ್ದಾರೆ. ಚೈನ್ ತಗೊಂಡು, ಸರಪಳಿ ತಗೊಂಡು, ಹಗ್ಗ ತಗೊಂಡು ಏನೋ ಒಂದು ಹಾಕಿ ಬಂಧಿಸಿದ್ದಾರೆ. ಬಂಧಿಸಿದ್ರೆ ಏನು ಮಾಡ್ಬೇಕು ನಾವು? ಅಳಬೇಕು, ಕೂಗಬೇಕು, ಕಿರ್ಚಬೇಕು. ಇವ್ರೇನು ಮಾಡ್ತಾ ಇದ್ದಾರೆ? ಸೇವಕರು ಏನು ಮಾಡ್ತಾ ಇದ್ದಾರೆ? ಈ ಪೌಲಸೀಲರು ಏನು ಮಾಡ್ತಾ ಇದ್ದಾರೆ? ವರ್ಷಿಪ್ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿಗೆ. ನಾವು ಈ ರೀತಿಯ ಸಮಸ್ಯೆಯಲ್ಲಿ ಬಂಧನದಲ್ಲಿದ್ದಾಗ ನಾವೇನು ಮಾಡ್ತಾ ಇದ್ದೇವೆ? ರೋಗ ಬಂದಾಗ ನಾವೇನು ಮಾಡ್ತಾ ಇದ್ದೇವೆ? ಸಾಲ ಬಂದಾಗ ನಾವೇನು ಮಾಡ್ತಾ ಇದ್ದೇವೆ? ಕೋರ್ಟ್ ಆರ್ಡರ್ ಬಂದಾಗ ನಾವೇನು ಮಾಡ್ತಾ ಇದ್ದೇವೆ? ಪಾಪದಲ್ಲಿ ಬಿದ್ದೋದಾಗ ನಾವೇನು ಮಾಡ್ತಾ ಇದ್ದೇವೆ? ಡಿಪ್ರೆಷನ್ಗೆ ಹೋದಾಗ ಏನು ಮಾಡ್ತಾ ಇದ್ದೇವೆ? ಮಗು ಆಗ್ತಾ ಇಲ್ಲ, ಏನು ಮಾಡ್ತಾ ಇದ್ದೇವೆ? ಸಮಸ್ಯೆ ಇದೆ, ಏನು ಮಾಡ್ತಾ ಇದ್ದೇವೆ? ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸೈತಾನ ಕಟ್ಟಾಕಿದ್ದಾನೆ. ಈಗ ಅವ್ರಿಗೆ ಹೆಂಗೆ ಕಾಲು ಕಟ್ಟಾಯ್ತು, ಹೇಗೆ ಕಾಲಿಗೆ ಹಗ್ಗಗಳನ್ನು ಕಟ್ಟಿದ್ರು, ಸರಪಳಿಯನ್ನು ಕಟ್ಟಿದ್ರು, ಆ ರೀತಿಯಲ್ಲಿ ನಮ್ಮ ಜೀವನ ಈಗ ಕಟ್ಟಾಕಿದ್ದಾನೆ. ಈಗ ಅಲ್ಲಿಂದ ಹೊರಗಡೆ ಬರಬೇಕು. ಸಮಸ್ಯೆ ಇದೆ, ಅನೇಕ ಜನರಲ್ಲಿ ಸಮಸ್ಯೆ ಇದೆ. ಈಗ ನಾವು ಅಲ್ಲಿಂದ ಹೊರಗಡೆ ಬರಬೇಕು. ಹೇಗೆ ಬರಲಿಕ್ಕೆ ಸಾಧ್ಯ? ಪೌಲಸೀಲರು ಹೇಗೆ ಬಂದರು? ಹೇಗೆ ಪೌಲಸೀಲರು ಹೊರಗಡೆ ಬಂದರು? ನಮ್ಮಿಂದ ಯಾಕೆ ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲ?
ಇವತ್ತು ಈ ಧ್ಯಾನ ಮುಗೀತದೆ, ಹೊರಗಡೆ ಹೋದ್ರೆ ಮತ್ತೆ ಬಂಧನ. ಆ ಬಂಧನದಿಂದ ಹೊರಗಡೆ ಬರ್ಬೇಕಾದ್ರೆ ನಾವೇನು ಮಾಡಬೇಕು? ನಾವು ಹೇಳಿದ್ದೇನೆ ಹೇಳ್ತಾ ನೆಗೆಟಿವ್. ನಾವು ಮರಣದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಯ್ಯೋ ನನಗೆ ಸಮಸ್ಯೆ ಇದೆ, ಅಯ್ಯೋ ಸಾಲ ಇದೆ, ಅಯ್ಯೋ ಭಯ ಇದೆ, ಅಯ್ಯೋ ರೋಗ ಇದೆ, ಇದೇ ಮಾತನಾಡ್ತಾ ಇದ್ದೇವೆ. ಯೇಸು ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇಲ್ಲ. ಆ ದಿನ ಪೌಲ ಸೀಲರು ಮಧ್ಯರಾತ್ರಿಯ ಸಮಯ, ನಡುರಾತ್ರಿಯ ಸಮಯ, ಸುಮಾರು ನಡುರಾತ್ರಿಯ ಸಮಯ ಪೌಲ ಮತ್ತು ಸೀಲರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಅಂದರೆ ಏನು? ಅವರು ಆ ಮಧ್ಯರಾತ್ರಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಮಸ್ಯೆ ಇದೆ, ಅವರ ಮಧ್ಯದಲ್ಲಿ ಸಮಸ್ಯೆ ಇದೆ, ಖಂಡಿತ ಸಮಸ್ಯೆ ಇದೆ. ಶದ್ರಾಗ್, ಮೇಷಕ್, ಅಬೇದ್ನೋ ಅವರು ಕೂಡ ಸಮಸ್ಯೆಯಲ್ಲಿದ್ದರು. ಸಮಸ್ಯೆ ಒಳಗಡೆನೆ ಯೇಸು ಸ್ವಾಮಿ ಬಿಡುಗಡೆ ಮಾಡಿದ್ರು. ಇಲ್ಲೂ ಕೂಡ ಸಮಸ್ಯೆ ಇದೆ, ತಿಳ್ಕೊಳ್ಳಿ. ಸಮಸ್ಯೆ ಇದೆ, ನಮ್ಮ ಒಳಗಡೆಗೆ ಸಮಸ್ಯೆ ಇದೆ. ಸಮಸ್ಯೆ ಒಳಗಡೆನೆ ಯೇಸು ಸ್ವಾಮಿ ಬಂದು ನಮ್ಮನ್ನು ಬಿಡುಗಡೆ ಮಾಡುವವರಾಗಿದ್ದಾರೆ. ಜೋರನ್ನು ಚಪ್ಪಳೆ ತಡ ಜೋರಾಗಿ. ರೋಗ ಇದೆ, ರೋಗದ ಒಳಗಡೆನೆ ಯೇಸು ಅದ್ಭುತ ಮಾಡುವವರಾಗಿದ್ದಾರೆ. ಬಂಧನ ಇದೆ, ಬಂಧನದ ಒಳಗಡೆನೆ ಯೇಸು ಸ್ವಾಮಿ ಅದ್ಭುತ ಮಾಡುವವರಾಗಿದ್ದಾರೆ. ಸಾಲ ಇದೆ, ಸಾಲದ ಒಳಗಡೆನೆ ಯೇಸು ಸ್ವಾಮಿ ಅದ್ಭುತ ಮಾಡುವವರಾಗಿದ್ದಾರೆ. ಅಯ್ಯೋ ಯಾಕೆ ಈ ಸಮಸ್ಯೆ ಬಂತು, ಯಾಕೆ ಈ ಸಾಲ ಬಂತು, ತಲೆ ಮೇಲೆ ಕೈ ಇಟ್ಕೊಂಡು ಅಳ್ತಾ ಕೂತ್ಕೊಳ್ಬೇಡಿ. ನನಗೆ ಗೊತ್ತು, ಅನೇಕ ಜನರು ಸಾಲದಲ್ಲಿದ್ದೀರಾ, ಅನೇಕ ಜನರು ರೋಗದಲ್ಲಿದ್ದೀರಾ, ಅನೇಕ ಜನರು ಬಡತನದಲ್ಲಿದ್ದೀರಾ, ಅನೇಕ ಜನರು ಪ್ರೀತಿಯನ್ನು ಕಳೆದುಕೊಂಡು ಇಲ್ಲಿದ್ದೀರಾ, ಅನೇಕ ಜನರು ನಿಮ್ಮ ನೆಂಟರಿಷ್ಟರು ಮನೆಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ತಲೆ ಎತ್ಕೊಂಡು ತಿರುಗಲಿಕ್ಕೆ ಆಗ್ತಾ ಇಲ್ಲ. ಒಂದು ಬಂಧನ, ಅದು ಇನ್ ದ ನೇಮ್ ಆಫ್ ಜೀಸಸ್. ನಾನು ಹೇಳ್ತಾ ಇದ್ದೇನೆ ಇವತ್ತು, ಅದು ಆ ಸರಪಳಿಗಳು ಕಳಚಿ ಬೀಳ್ತದೆ ನಜರೇತಿನ ಯೇಸು ನಾಮದಲ್ಲಿ. ನಾನು ನೀನು ಆರಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಯೇಸು ನಾಮವನ್ನ. ನಾನು ನೀನು ಈಗ ವಾಕ್ಯವನ್ನ ಬೋಧನೆ ಮಾಡ್ತಾ ಇರೋದು, ಕೇಳ್ತಾ ಇರೋದು ಯೇಸು ನಾಮದಲ್ಲಿ. ಅವತ್ತು ಪೌಲ ಸೀಲರ ಸರಪಳಿಗಳು ಕಳಚಿ ಬಿದ್ದರೆ ಇವತ್ತು ಅಂತಹ ಅನೇಕ ಸರಪಳಿಗಳು ನಮ್ಮನ್ನ ಬಂಧಿಸಲ್ಪಟ್ಟಿದೆ. ಭಯ ಎಂಬ ಒಂದು ಸರಪಳಿಯಲ್ಲಿ ಬಂಧಿಸಲ್ಪಟ್ಟಿದ್ದೇವೆ. ಕ್ಯಾನ್ಸರ್ ಎಂಬ ಕಾಯಿಲೆಯಲ್ಲಿ ಬಂಧಿಸಲ್ಪಟ್ಟಿದೆ. ಸ್ಕಿನ್ ಅಲರ್ಜಿ ಎಂಬ ಕಾಯಿಲೆಯಲ್ಲಿ ಬಂಧನದಲ್ಲಿದ್ದೇವೆ. ಈಗೋ ಮರಣದ ಬಂಧನದಲ್ಲಿದ್ದೇವೆ, ರೋಗದ ಬಂಧನದಲ್ಲಿದ್ದೇವೆ, ಡಿಪ್ರೆಷನ್ ಎಂಬ ಬಂಧನದಲ್ಲಿದ್ದೇವೆ, ಶುಗರ್ ಕಾಯಿಲೆ ಎಂಬ ಬಂಧನದಲ್ಲಿದ್ದೇವೆ, BP ಕಾಯಿಲೆ ಎಂಬ ಬಂಧನದಲ್ಲಿದ್ದೇವೆ, ಅಸಿಡಿಟಿ ಕಾಯಿಲೆ ಎಂಬ ಬಂಧನದಲ್ಲಿದ್ದೇವೆ. ಇವತ್ತು ಆ ಬಂಧನಗಳು ಕಳಚಿ ಬೀಳುವಂಥ ಸಮಯ. ಕಾರಣ, ನಾನು ನೀನು ಆರಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಪರಲೋಕದ ಯೇಸುವನ್ನ. ಸಮಸ್ಯೆಯಲ್ಲೇ ನನ್ನ ದೇವರು ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ಅಯ್ಯೋ ಸಮಸ್ಯೆ ಯಾಕೆ ಬಂತು ಅಂತ ತಲೆ ಮೇಲೆ ಕೈ ಇಟ್ಕೊಳ್ಬೇಡಿ. ಸಮಸ್ಯೆ ಬಂದಿದೆ, ಅಲ್ಲೇ ನಿಮಗೆ ಒಂದು ಸ್ಪೆಷಲ್ ಬಾಗಿಲು ಓಪನ್ ಆಗ್ತದೆ. ಆ ದಿನ ಇಸ್ರೇಲ್ನವರು ಈಜಿಪ್ಟಿನಿಂದ ಮೋಶೆ ಕರೆದುಕೊಂಡು ಬರುವಾಗ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಅಲ್ಲಿ ದಾರಿನೇ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಈಗ ದಾರಿನೇ ಬ್ಲಾಕ್ ಆಗಿದೆ. ಯಾವ ರೂಟೇ ಇಲ್ಲ, ಅಲ್ಲಿ ಯಾವ ದಾರಿನೇ ಇಲ್ಲ. ಯಾಕೆಂದ್ರೆ ಸಮುದ್ರ ಅಡ್ಡ ಇದೆ. ಕಾಡೋ ಮರನೋ ಏನೋ ಇದ್ರೆ ಮರನ ಕಡಿದು ಬರ್ಬೋದು, ಸಮುದ್ರ ಅಡ್ಡ ಇದೆ. ಈಜಿಪ್ಟ್ನಿಂದ ಬಿಡುಗಡೆ ಮಾಡಿ ಮೋಶೆ ಇಸ್ರೇಲ್ ಜನರನ್ನು ಕರೆದುಕೊಂಡು ಬರಬೇಕಾದ್ರೆ ಎದುರುಗಡೆ ಸಮುದ್ರ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ತಿರುಗಿದ ಹಿಂದ್ಗಡೆಗೆ ಸೈನಿಕರು ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಹಿಂದ್ಗಡೆಗೆ ಸಾವಿದೆ, ಈಗ ಹಿಂದ್ಗಡೆಗೆ ಬಂಧನ ಇದೆ, ಮುಂದ್ಗಡೆಗೆ ಸಮುದ್ರ ಇದೆ. ಯಾಕಡೆನೂ ಹೋಗೋಕ್ಕಾಗಲ್ಲ ಅವರ ಕೈಯಿಂದ. ಅಲ್ಲಿ ಪರಲೋಕದ ದೇವರು ಅವರಿಗೆ ಸ್ಪೆಷಲ್ ಒಂದು ಡೋರ್ ಓಪನ್ ಆಯಿತು. ಅಲ್ಲಿ ಒಂದು ಸ್ಪೆಷಲ್ ದಾರಿ ಆಯಿತು. ಸಮುದ್ರವೇ ಇಬ್ಬಾಗ ಆಯಿತು. ರೀಖೇಥೆಲ್ಲರೋ ಥ್ಯಾಂಕ್ ಯು ಜೀಸಸ್. ಅಲ್ಲಿ ಸಮುದ್ರವೇ ಇಬ್ಬಾಗವಾಯಿತು. ಎಕ್ಸ್ಪೆಕ್ಟೇ ಮಾಡಕ್ಕೆ ಸಾಧ್ಯವಿಲ್ಲ. ಇವತ್ತು ಸಮಸ್ಯೆ ಎಂಬ ಈ ಸಮಸ್ಯೆ ಒಳಗಡೆನೆ ಒಂದು ದಾರಿ ಸ್ಪೆಷಲ್ ಆಗಿ ದೇವರು ಮಾಡುವವರಾಗಿದ್ದಾರೆ. ನಾವೆಲ್ಲರೂ ಕೂಡ ಕಣ್ಗಳನ್ನು ಮುಚ್ಚಾಡೋ ಸಮಯ. ಇವತ್ತು ಅನೇಕ ರೀತಿಯ ಬಂಧನದಲ್ಲಿದ್ದೇವೆ. ಬಿಡುಗಡೆ ಬೇಕು ನಮಗೆ. ಈ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ 16 ಜನರು ಇಲ್ಲಿದ್ದೀರ. ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೋಗದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸಾಲದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕುಟುಂಬದ ಈ ಬಾಧೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ.
16 ಜನರಿದ್ದೀರಾ. ಇವತ್ತೊಂದು ಸ್ಪೆಷಲ್ ಡೋರನ್ನು ಯೇಸು ತೆರೀಲಿಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಈಗ ನಾವು ಆರಾಧನೆ ಮಾಡಲಿಕ್ಕೆ ಹೋಗ್ತಾ ಇರೋದು ಯೇಸುವನ್ನ. ಈ ಧ್ಯಾನ ಇಲ್ಲಿ ಮುಗೀತದೆ ಪ್ರೀತಿಯ ಸಹೋದರ ಸಹೋದರಿ. ಮುಂದೆ ನೀವು ಏನು ಮಾಡಬೇಕು, ಯಾವ ರೀತಿ ಆರಾಧನೆ ಮಾಡಬೇಕು, ಹೋಗಿ ಮನೆಗೆ ಬೈಬಲನ್ನು ತೆಗೆದುಕೊಳ್ಳಿ. ಹೋಗಿ ನಿಮ್ಮ ಕೊಠಡಿ ಒಳಗಡೆ ನಿಮ್ಮ ಸಮಸ್ಯೆಯನ್ನು ನೋಡಬೇಡಿ, ನಿಮ್ಮ ಮುಂದಿರುವಂಥ ಸಮುದ್ರವನ್ನು ನೋಡಬೇಡಿ, ನಿಮ್ಮ ಮುಂದಿರುವಂಥ ರೋಗವನ್ನು ನೋಡಬೇಡಿ. ಪರಲೋಕದಲ್ಲಿರುವ ಯೇಸುವನ್ನ ನೋಡ್ರಿ. ಅವರಿಗೆ ನಿನ್ನ ಸಮಸ್ಯೆ ಒಳಗಡೆನೆ ಬಂದು ಸಮಸ್ಯೆಯಿಂದ ಬೇರ್ಪಡಿಸುವಂಥ ಶಕ್ತಿ ಅವರಿಗುಂಟು. ಸಮಸ್ಯೆ ಒಳಗಡೆಯಿಂದ ನಿಮ್ಮನ್ನು ಬೇರ್ಪಡಿಸುವಂಥ ಶಕ್ತಿ ಅವರಿಗುಂಟು. ಕಣ್ಣುಗಳನ್ನು ಮುಚ್ಚಿ ಸಮಯ, ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚೋಣ. ಇದು ಆರಾಧನೆಯ ಸಮಯ. ಈಗ ನಿನ್ನ ಸಮಸ್ಯೆಯಿಂದ ಹೊರಗಡೆ ತರುವಂಥ ಸಾಮರ್ಥ್ಯ ಪ್ರಭು ಯೇಸು ಕ್ರಿಸ್ತರಿಗಿದೆ, ನನ್ನ ಯೇಸುವಿಗಿದೆ. ಬಂಧನದಿಂದ ಬಿಡುಗಡೆ ಮಾಡುವಂಥ ಶಕ್ತಿ ನನ್ನ ಯೇಸುವಿಗಿದೆ. ಸೆರೆಮನಿಯಲ್ಲಿ ಪೌಲ ಸಿಲ್ರು ಆ ಮಧ್ಯರಾತ್ರಿಯ ಸಮಯ, ನಡು ರಾತ್ರಿಯ ಸಮಯ ಯೇಸುವನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅವರ ಕಾಲುಗಳಲ್ಲಿ ಕಟ್ಟಿದಂಥ ಸರಪಳಿಗಳು ಇಗೋ ಕಳಚಿ ಬಿದ್ದವು. 26ನೇ ವಾಕ್ಯ ಹೇಳ್ತದೆ, ಇದ್ದಕ್ಕಿದ್ದಂತೆ ಒಂದು ಭೀಕರ ಭೂಕಂಪ ಉಂಟಾಯಿತು. ಅವರಿಬ್ಬರು ಯೇಸುವನ್ನು ಆರಾಧನೆ ಮಾಡುವಾಗ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ ಒಂದು ಭೂಕಂಪ. ಆ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಸೆರೆಮನಿಯ ಅಸ್ಥಿವಾರವೇ ಕದಲಿ ಹೋಗ್ತಾ ಇದೆ, ಫೌಂಡೇಶನ್ ಅಲುಗಾಡ್ತಾ ಇದೆ. ಕಾರಣ ನಡು ರಾತ್ರಿಯ ಮಧ್ಯರಾತ್ರಿಯ ಸಮಯದಲ್ಲಿ ಪೌಲ ಸಿಲ್ರು ಯೇಸುವನ್ನು ಆರಾಧನೆ ಮಾಡಲಿಕ್ಕೆ ಅವರು ಆ ಒಂದು ಸೆರೆಮನಿಯಲ್ಲಿ ಅವರ ಕಟ್ಟುಗಳನ್ನು ನೋಡಲಿಲ್ಲ. ಪರಲೋಕದಲ್ಲಿರುವಂಥ ಯೇಸುವನ್ನು ನೋಡ್ತಾ ಅವರು ಆರಾಧನೆ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಆ ಸೆರೆಮನಿಯ ಅಸ್ಥಿವಾರವೇ ಕದಲಿ ಹೋಯಿತು, ಫೌಂಡೇಶನ್ ಕದಲಿ ಹೋಯಿತು. ಕಾರಣ ಅವರು ಆರಾಧಿಸಿದ್ದ ದೇವರು ಯೇಸು ಆಗಿದ್ದರು. ಇದ್ದಕ್ಕಿದ್ದಂತೆ ಭೂಕಂಪ ಆಯಿತು. ಆ ಕ್ಷಣವೇ ಕದಗಳೆಲ್ಲ ತೆರೆದುವು, ಅವರಿಗೆ ಮುಚ್ಚಲ್ಪಟ್ಟಂಥ ಕದಗಳು ತೆರೆದವು. ಇವತ್ತು ಈ ಪ್ರೀತಿಯ ಸಹೋದರ ಸಹೋದರಿ, ಯಾರೆಲ್ಲ ನಿಮ್ಮ ಮುಂದೆ ಈಗೋ ಬಾಗಿಲುಗಳು ಮುಚ್ಚಿದೆ, ಈಗ ತೆರೆಯಲ್ಪಡುವಂಥ ಸಮಯ. ಈಗೋ ಇನ್ನೂ ಅನೇಕ ಜನರು ಹಾಗೆ ಉಳ್ಕೊಂಡಿದ್ದೀರಾ. ಅಯ್ಯೋ, ನಾನು ಈಗ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಯಾವಾಗ ಈಗೋ ಈಗಲೇ ನಿನ್ನ ಮುಚ್ಚಲ್ಪಟ್ಟಂಥ ಕದಗಳು ತೆರೆಯಲ್ಪಡ್ತದೆ. ಯಾಕೆಂದ್ರೆ ನಾನು ಆರಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಸತ್ಯದ ದೇವರನ್ನ. ಆ ದಿನ ಪೌಲ ಸಿಲ್ರು ಆರಾಧನೆ ಮಾಡಿದ್ದು ಸತ್ಯದ ದೇವರನ್ನ. ಈಗೋ ಆ ಕದಗಳು ತೆರೆದವು, ಭೂಕಂಪ ಉಂಟಾಯಿತು, ಅಸ್ಥಿವಾರವೇ ಕದಲಿ ಹೋಯಿತು. ಕಾರಣ ಅವರು ಆರಾಧನೆ ಮಾಡಿದ್ದು ಪರಲೋಕದ ಯೇಸುವನ್ನ. ಚಪ್ಪಾಳೆ ತಟ್ಟೋಣ ಎಲ್ಲರೂ ಕೂಡ. ಈಗ ಅನೇಕ ಕದಗಳು ತೆರೆಯಲ್ಪಡ್ತದೆ, ಅನೇಕ ಬಾಗಿಲುಗಳು ತೆರೆಯಲ್ಪಡ್ತದೆ, ಅನೇಕ ಬಂಧನಗಳು ಬಿಚ್ಚಲ್ಪಡ್ತದೆ. ಇದು ಆರಾಧನೆಯ ಸಮಯ. ನಾನಿನ್ನ ಪ್ರೀತಿಸುವೆ ತಂದೆ ದೇವರೇ, ನಾನಿನ್ನ ಪ್ರಾರ್ಥಿಸುವೆ ತಂದೆ ದೇವರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾ ಹಾಡಿ ಕೊಂಡಾಡುವೆ ತಂದೆ ದೇವರೇ. ನಾನಿನ್ನ ಪ್ರೀತಿಸುವೆ ತಂದೆ ದೇವರೇ, ಚಪ್ಪಾಳೆ ತಟ್ಟುತ್ತಾ ನಾನಿನ್ನ ಪ್ರಾರ್ಥಿಸುವೆ ತಂದೆ ದೇವರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾ ಹಾಡಿ ಕೊಂಡಾಡುವೆ ತಂದೆ ದೇವರೇ. Hallelujah, hallelujah, hallelujah. Power of Jesus. Hallelujah, hallelujah, hallelujah. Hallelujah, 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 hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, 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 hallelujah. ನಾನಿನ್ನ ಪ್ರೀತಿಸುವೆ ಯೇಸು ದೇವರೇ, ನಾನಿನ್ನ ಪ್ರಾರ್ಥಿಸುವೆ ಯೇಸು ದೇವರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾ ಹಾಡಿ ಕೊಂಡಾಡುವೆ ಯೇಸು ದೇವರೇ. ನಾನಿನ್ನ ಪ್ರೀತಿಸುವೆ ಯೇಸು ದೇವರೇ, ನಾನಿನ್ನ ಪ್ರಾರ್ಥಿಸುವೆ ಯೇಸು ದೇವರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾ ಹಾಡಿ ಕೊಂಡಾಡುವೆ ಯೇಸು ದೇವರೇ. Hallelujah, 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 hallelujah.
ಅಲ್ಲೆಲು ಅಲ್ಲೆಲೂಯ ಅಲ್ಲೆಲು ಅಲ್ಲೆಲೂಯ ಅಲ್ಲೆಲೂಯ. ನಾನಿನ್ನ ಪ್ರೀತಿಸುವೆ ಪಾವನಾತ್ಮರೇ, ಹೇಳೋಣ ಎಲ್ಲರೂ ಕೂಡ. ನಾನಿನ್ನ ಪ್ರಾರ್ಥಿಸುವೆ ಪಾವನಾತ್ಮರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾಡಿ ಕೊಂಡಾಡುವೆ ಪಾವನಾತ್ಮರೇ. ನಾನಿನ್ನ ಪ್ರೀತಿಸುವೆ ಪಾವನಾತ್ಮರೇ, ನಾನಿನ್ನ ಪ್ರಾರ್ಥಿಸುವೆ ಪಾವನಾತ್ಮರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ನಾಡಿ ಕೊಂಡಾಡುವೆ ಪಾವನಾತ್ಮರೇ. ನಾನಿನ್ನ ಪ್ರೀತಿಸುವೆ ಪಾವನಾತ್ಮರೇ, ನಾನಿನ್ನ ಪ್ರಾರ್ಥಿಸುವೆ ಪಾವನಾತ್ಮರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾಡಿ ಕೊಂಡಾಡುವೆ ಪವಿತ್ರಾತ್ಮರೇ. ನಾನಿನ್ನ ಪ್ರೀತಿಸುವೆ ಯೇಸು ದೇವರೇ, ಹೇಳೋಣ ಬಾಯಿ ತೆರೆದು. ನಾನಿನ್ನ ಪ್ರಾರ್ಥಿಸುವೆ ಯೇಸು ದೇವರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾಡಿ ಕೊಂಡಾಡುವೆ ಆನಂದಿಸುವೆ. ಹೇಳೋಣ ಎಲ್ಲರೂ. ಹಲ್ಲೆಲೂಯ 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 ಹಲ್ಲೆಲೂಯ. ನಾನಿನ್ನ ಪ್ರೀತಿಸುವೆ ತಂದೆ ದೇವರೇ, ಹೇಳೋಣ ಎಲ್ಲರೂ ಬಾಯಿ ತೆರೆದು. ಪ್ರಾರ್ಥಿಸುವೆ ತಂದೆ ದೇವರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾಡಿ ಕೊಂಡಾಡುವೆ ತಂದೆ ದೇವರೇ. ಹೇಳೋಣ. ನಾನಿನ್ನ ಪ್ರೀತಿಸುವೆ ತಂದೆ ದೇವರೇ, ನಾನಿನ್ನ ಪ್ರೀತಿಸುವೆ ತಂದೆ ದೇವರೇ, ನಾನಿನ್ನ ಆರಾಧಿಸುವೆ, ನಾನಿನ್ನಲ್ಲಿ ಆನಂದಿಸುವೆ, ನಾಡಿ ಕೊಂಡಾಡುವೆ ತಂದೆ ದೇವರೇ. ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲರೂ ಎದ್ದು ನಿಲ್ಲೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಆರಾಧಿಸೋಣ ಈ ಸಮಯ. ನಿಮ್ಮ ಚಿಂತೆಗಳನ್ನು ನೋಡಬೇಡಿ, ನಿಮ್ಮ ಬಾಧೆಗಳನ್ನು ನೋಡಬೇಡಿ, ನಿಮ್ಮ ರೋಗವನ್ನು ನೋಡಬೇಡಿ. ವರ್ಷಿಪ್ ಮಾಡೋಣ ಯೇಸುವಿಗೆ ಈ ಸಮಯ. ಕೇವಲ ಆರಾಧನೆ ಮಾಡೋಣ ಯೇಸುವಿಗೆ ಈ ಸಮಯ. ಆರಾಧನೆ ಮಾಡೋಣ. ಹಲ್ಲೆಲೂಯ 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 ಹಲ್ಲೆಲೂಯ. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಜೀಸಸ್. ಆರಾಧನೆ 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 ಆರಾಧನೆ. ಆ ಮಗನನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. ಆರಾಧನೆ ಬಂಧನದ ಕಟ್ಟುಗಳು ಬಿಚ್ಚಲ್ಪಡ್ತಾ ಇದೆ. ಆರಾಧನೆ 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 ಆರಾಧನೆ. ಈ ಮಗನಿಗೆ ದೇವರ ಸ್ಪರ್ಶ ಉಂಟಾಗ್ತಾ ಇದೆ. ದೇವರ ಸ್ಪರ್ಶ ಉಂಟಾಗ್ತಾ ಇದೆ ಮಗನಿಗೆ. ಓ ರಾಕಾಶಕ್ರದಲೋರ ಒಂದು ಬಂಧನದ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಬಂಧನದ ಶಕ್ತಿಗಳು ಬಿಡುಗಡೆ ಆಗ್ತಾ ಇದೆ. ಬಿಟ್ಟೋಗಿ ಸಮಯ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಈ ಮಗನ ಒಳಗಡೆಗೆ ನೀನು ವಾಸ ಮಾಡಲು ಅಧಿಕಾರವಿಲ್ಲ. ಈ ಮಗನು ಆರಾಧನೆ ಮಾಡುತ್ತಿರುವುದು ಯೇಸುವನ್ನ. ಓ ರಾಕಾಶಕ್ರದಲೋರ. ಥ್ಯಾಂಕ್ ಯು ಜೀಸಸ್. ದೇವರ ಶಕ್ತಿ ಮಗನ ಒಳಗಡೆಗೆ ಚಲಿಸ್ತಾ ಇದೆ. ಈಗ ಬಿದ್ದು ಹೋಗ್ತಾರೆ. ಒಂದು ನಿಮಿಷದಲ್ಲಿ ದೇವರ ಶಕ್ತಿ ಇವರ ಒಳಗಡೆಗೆ ಚಲಿಸ್ತಾ ಇದೆ. ಓರ ಶಕ್ರದಲ್ಲಿ ಅವರಿಗೆ 2 ಸ್ಟೆಪ್ ಮುಂದೆ ಕರ್ಕೊಂಡು ಬನ್ನಿ. 2 ಸ್ಟೆಪ್ ಮುಂದೆ ಕರ್ಕೊಂಡು ಬನ್ನಿ. ಬಾ ಯೇಸು ನಾಮದಲ್ಲಿ ಮುಂದೆ. ನಾಜರೇತಿನ ಯೇಸು ನಾಮದಲ್ಲಿ 2 ಸ್ಟೆಪ್ ಮುಂದೆ ಬರಲಿ. 2 ಸ್ಟೆಪ್ ನಾಜರೇತಿನ ಯೇಸು ನಾಮದಲ್ಲಿ. ಈ ಮಗನ ಒಳಗಡೆ ಇರುವಂತಹ ದುರಾತ್ಮದ ಶಕ್ತಿಯೇ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಈ ಮಗನ ಒಳಗಡೆ ಇರುವಂತಹ ಶಕ್ತಿ ಹೊರಗಡೆ ಬಾ. ಸಮಯ ಹೊರಗಡೆ ಬಾ. ಸಮಯ ಎಲ್ಲರೂ ಈ ಮಗನ ಕಡೆ ಕರಗಳನ್ನು ಚಾಚಿ ನಾಜರೇತಿನ ಯೇಸು ನಾಮದಲ್ಲಿ ಬಿಟ್ಟು ಹೊರಗಡೆ ಬಾ. ಈ ಮಗನನ್ನು ನೀನು ಬಂಧಿಸಲು ಅಧಿಕಾರವಿಲ್ಲ. ಯೇಸು ನಾಮದಲ್ಲಿ ಹೇಳ್ತಾ ಇದ್ದೇನೆ. ಹೊರಗಡೆ ಬಾ. ಸಮಯ ಹೊರಗಡೆ ಬಾ. ಸಮಯ 1 ನಿಮಿಷ ನಾನು ಸಮಯವನ್ನು ನಿಗದಿ ಪಡ್ತಾ ಇದ್ದೇನೆ. 1 ನಿಮಿಷ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಬಿಟ್ಟು ಹೊರಗಡೆ ಬಾ.
ಹೊರಗಡೆ ಬಾ, ಬಿಟ್ಟು ಹೊರಗಡೆ ಬಾ. ನಾನು ಘೋಷಣೆ ಮಾಡ್ತಾ ಇದ್ದೇನೆ, ಈ ಮಗನ ಒಳಗಡೆಗೆ ವಾಕ್ಯವನ್ನು ಕಳಿಸ್ತಾ ಇದ್ದೇನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರೂ ಕರೆಗಳನ್ನು ಚಾಚು. ಈ ಮಗನ ಒಳಗಡೆಗೆ 23 ವರ್ಷದಿಂದ, ಫ್ರಮ್ 23 ಇಯರ್ಸ್, 23 ವರ್ಷದಿಂದ ಈ ಮಗನನ್ನು ಬಂಧಿಸಿದೆ. ಇದು ಕೊನೆಯ ಸಮಯ. ನಾನು ಆತನ ಕೈ ಕಾಲುಗಳನ್ನು ಬಂಧಿಸಿದೆ. ಒಂದು ಶಕ್ತಿ ಬಂಧಿಸಿದೆ. ಹೊರಗಡೆ ಬಸ್ ಸಮಯ, ಹೊರಗಡೆ ಬಸ್ ಸಮಯ, ಹೊರಗಡೆ ಬಾ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಬಿಟ್ಟು ಹೊರಗಡೆ ಬಾ ಸಮಯ. ಈ ಮಗನ ಕಾಲುಗಳನ್ನು ಬಂಧಿಸಿರುವಂಥ ಶಕ್ತಿಗೆ ನಜರೇತಿನ ಯೇಸು ನಾಮದಲ್ಲಿ ಸರಪಳಿಗಳನ್ನು ಬಿಚ್ಚುತ್ತಾ ಇದ್ದೇನೆ. ನಾನು ಬಿಚ್ಚುತ್ತಾ ಇದ್ದೇನೆ, ಬಿಚ್ಚುತ್ತಾ ಇದ್ದೇನೆ. ಓರ ಶಕ್ರದೋಲರ ರಬ್ಬ ಶಕ್ರದೋಲರ. ಆ ಮಗನ ಸುತ್ತ ಒಂದು ಸರ್ಕಲ್ ಆಗಿ ಹೇಳ್ತೀನಿ. ಒಂದು ಸರ್ಕಲ್ ಅನ್ನು ನಾನು ಹಾಕ್ತಾ ಇದ್ದೇನೆ. ಬೆಂಕಿಯ ಅಭಿಷೇಕದ ಸ್ಪರ್ಶ ಈಗ. 1 2. ಈ ಸಮಯ ಕೊನೆಯದು ನಿಂತು. ಈ ಮಗನ ಹೊರಗಡೆ ವಾಸ ಮಾಡಲು ಅಧಿಕಾರವಿಲ್ಲ. 1 2 ಹೊರಗಡೆ ಬಸ್ ಸಮಯ. ಓ ಶಕ್ರ ತೊಲ್ಲೋರ, ಥ್ಯಾಂಕ್ ಯು ಜೀಸಸ್. ಆರಾಧನೆ ಮಾಡೋಣ ಈಗ ಸರ್. ಆರಾಧನೆ ನಿಮಗೆ ಆರಾಧನೆ. ಹೊರಗಡೆ ಬಸ್ ಸಮಯ. ಯೇಸು ಮಗನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಹೊರಗಡೆ ಬಸ್ ಸಮಯ. ಆರಾಧನೆ ನಿಮಗೆ ಆರಾಧನೆ. ಆರಾಧನೆ ಯೇಸು ಮಗನ ಸ್ಪರ್ಶಿಸ್ತಾ ಇದ್ದಾರೆ. ಕರಗಳ ಮೇಲೆ ಕಣ್ಮುಚ್ಚಿ. ಆರಾಧನೆ ಆರಾಧನೆ ನಿಮಗೆ ಆರಾಧನೆ. ಬಿಡುಗಡೆ ಹೊಂದಿಕೋ. ಆರಾಧನೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಬಿಡುಗಡೆ ಹೊಂದು ಕೈ ಮಗನಿಂದ ಬಿಟ್ಟು ಹೊರಗಡೆ ಬಾ ಸಮಯ. ಇದು ಕೊನೆಯ ಸಮಯ. ಬಿಟ್ಟು ಹೊರಗಡೆ ಬಾ, ಬಿಟ್ಟು ಹೊರಗಡೆ ಬಾ ಸಮಯ. ನಾಸರೇತಿನ ಯೇಸು ನಾಮದಲ್ಲಿ ಹೊರಗಡೆ ಬಾ ಸಮಯ. ಬಿಟ್ಟು ಹೊರಗಡೆ ಬಾ ಈ ಮಗನಿಂದ, ಬಿಟ್ಟು ಹೊರಗಡೆ ಬಾ ಸಮಯ. ಓ ಥ್ಯಾಂಕ್ ಯು ಜೀಸಸ್. ಈ ಮಗನ ಹೊರಗಡೆ ಇರುವಂಥ ದುರಾತ್ಮದ ಶಕ್ತಿ ಹೊರಗಡೆ ಬಾ ಸಮಯ, ಹೊರಗಡೆ ಬಾ ಸಮಯ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಹೊರಗಡೆ ಬಾ ಸಮಯ, ಹೊರಗಡೆ ಬಾ ಸಮಯ, ಹೊರಗಡೆ ಬಾ ಸಮಯ. ಓ ಥ್ಯಾಂಕ್ ಯು ಜೀಸಸ್. ಬಿಟ್ಟು ಹೊರಗಡೆ ಬಾ ಸಮಯ. ಆರಾಧನೆ ನಿಮಗೆ ಆರಾಧನೆ. ಹೊರಗಡೆ ಬಾ ಸಮಯ. ನಜರೇತಿನ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ನಜರೇತಿನ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಎಲ್ಲರೂ ಈ ಇವರ ಕಡೆ ಕರಗಳನ್ನು ಚಾಚಿ, ಎಲ್ಲರೂ ಕರಗಳನ್ನು ಚಾಚಿ, ಕರಗಳನ್ನು ಚಾಚಿ ಇವರ ಕಡೆಗೆ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ ಮಗನ ಒಳಗಡೆಗೆ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ, ಬಿಡುಗಡೆ ಸಂಭವಿಸ್ತಾ ಇದೆ, ಬಿಡುಗಡೆ ಸಂಭವಿಸ್ತಾ ಇದೆ. ಈ ಮಗನ ಒಳಗಡೆಗೆ ಬಂಧಿಸಿರುವಂಥ ಎಲ್ಲ ರೋಗದ ಶಕ್ತಿಗಳೇ, ಪಾಪದ ಶಕ್ತಿಗಳೇ ಹೊರಗಡೆ ಬಾ ಸಮಯ, ಹೊರಗಡೆ ಬಾ ಸಮಯ. ಈ ಮಗ ಯೇಸು ನಾಮದಲ್ಲಿ ನಾನು ಆಜ್ಞೆ ಮಾಡ್ತಾ ಇದ್ದೇನೆ. ಹೊರಗಡೆ ಬಾ ಸಮಯ. 1-2 ವ್ಯಕ್ತಿಗಳು ಮುಂದೆ ಬನ್ನಿ. ಇಲ್ಲಿ ಇವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೇವಕರು, ವಾಲಂಟಿಯರ್ಸ್ ಮುಂದೆ ಬನ್ನಿ. ಇವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಓ ರಾಕ ಶಕ್ರ ದೋಲರ. ಒಂದು ಬಿಡುಗಡೆ ಸಂಭವಿಸ್ತದೆ ಈಗ, ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಪ್ರಾರ್ಥನೆ ಮಾಡೋಣ ಇವರಿಗೆ. ವೇಟ್ 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 ವೇಟ್. ಕೈ ಹಿಡಿ, ಅವರ ಮೇಲೆ ಕೈ ಮಾಡಿ. ಈಗ ಒಂದು ಬಿಡುಗಡೆ ಸಂಭವಿಸ್ತದೆ ಈಗ. ಹಿಡ್ಕೊಳ್ಳಿ, ಅವರು ಬಿದ್ದು ಹೋಗ್ತಾರೆ ಈಗ. ದೇವರ ಶಕ್ತಿ ಅವರೊಳಗಡೆಗೆ ಚಲಿಸ್ತಾ ಇದೆ. ಹಿಡ್ಕೊಳ್ಳಿ, ದೇವರ ಶಕ್ತಿ ಇನ್ ದ ನೇಮ್ ಆಫ್ ಜೀಸಸ್. ಬಿಡುಗಡೆ ಹೊಂದಕ ಸಮಯ, ಬಿಡುಗಡೆ ಹೊಂದಕ ಸಮಯ, ಬಿಡುಗಡೆ ಹೊಂದಕ ಸಮಯ. ಕೈ ಕಾಲುಗಳಿಗೆ ಹೇಳ್ತಾ ಇದ್ದೇನೆ, ಬಿಡುಗಡೆ ಹೊಂದಕ, ಬಿಡುಗಡೆ ಹೊಂದಕ, ಬಿಡುಗಡೆ ಹೊಂದಕ ಸಮಯ. ಕಾಲಿಗೆ ಆಜ್ಞೆ ಮಾಡ್ತಾ ಇದ್ದೇನೆ, ಹೊರಗಡೆ ಬಸ್ ಸಮಯ, ಹೊರಗಡೆ ಬಸ್ ಸಮಯ, ಹೊರಗಡೆ ಬಸ್ ಸಮಯ, ಹೊರಗಡೆ ಬಾ. ಬಿಟ್ಟು ಹೊರಗಡೆ ಬಸ್ ಸಮಯ, ಹೊರಗಡೆ ಬಸ್ ಸಮಯ. ಕಾಲಿನಲ್ಲಿರುವಂಥ ಶಕ್ತಿಯೇ ನೋಡಿ, ಇಲ್ಲಿ ಕಾಲಿನಲ್ಲಿ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಈ ಕಾಲುಗಳನ್ನು ಬಂಧಿಸಿಟ್ಟಿದೆ ಒಂದು ದುರಾತ್ಮದ ಶಕ್ತಿ. ಬಿಡುಗಡೆ ಒಂದು ಸಮಯ ನಜರೇತಿನ ಯೇಸು ನಾಮದಲ್ಲಿ. ಬಂಧನದಿಂದ ಬಿಡುಗಡೆ ನೀಡಿದ ದೇವರ ಆತ್ಮ. ಬಂಧನದಿಂದ ಬಿಡುಗಡೆಯ ನೀಡಿದ ದೇವರ ಆತ್ಮ. ಏಳಿಗಳಿಗೆ ದೈವಶಕ್ತಿ, ಪ್ರೀತಿ ತುಂಬಿದ ಪವಿತ್ರಾತ್ಮ. ಏಳಿಗಳಿಗೆ ದೈವಶಕ್ತಿ, ಪ್ರೀತಿ ತುಂಬಿದ ಪವಿತ್ರಾತ್ಮ. ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಬಂಧನದಿಂದ ಬಿಡುಗಡೆ ನೀಡಿ ದೇವರ ಆತ್ಮರೇ ಬಂಧನದಿಂದ ಬಿಡುಗಡೆ ನೀಡಿ ದೇವರ ಶಕ್ತಿ ಮಗನ ಒಳಗಡೆ ಚಲಿಸ್ತಾ ಇದೆ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಈ ಕಾಲುಗಳನ್ನು ಬಂಧಿಸಿರುವಂತಹ ಶಕ್ತಿ ಹೊರಡುವ ಸಮಯ. ನಜರೇತಿನ ಯೇಸು ನಾಮದಲ್ಲಿ ಹೊರಗಡೆ ಬಾ. ಹೊರಡುವ ಸಮಯ. ಈ ಕಾಲುಗಳನ್ನು ಬಂಧಿಸಿರುವಂತಹ ಶಕ್ತಿಗಳೇ come out in the name of Jesus. ಓ ಶಕ್ತರಾದ ಬಿಡುಗಡೆ ನೀಡಿ ಆ ಕಾಲನ ದೇವರು ಸ್ಪರ್ಶಿಸ್ತಾ ಇದೆ. ಲೆಫ್ಟ್ ಸೈಡ್ ಕಾಲನ ದೇವರು ಸ್ಪರ್ಶಿಸ್ತಾ ಇದೆ. ಬಿಡುಗಡೆ ಈ ಎಡಭಾಗದ ಕಾಲನ ಯೇಸು ಸ್ಪರ್ಶಿಸ್ತಾ ಇದೆ. ಕೈ ತೆಗಿ ಕಾಲನ ದೇವರು ಸ್ಪರ್ಶಿಸ್ತಾ ಇದ್ದಾರೆ. ಓ ಕಾಲನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. ಈ ಕಾಲಿಗೆ ಒಂದು ಬಿಡುಗಡೆ ನೀಡ್ತಾ ಇದ್ದಾರೆ. ಈ ಕಾಲಿಗೆ ಒಂದು ಬಿಡುಗಡೆ ನೀಡ್ತಾ ಇದ್ದಾರೆ. ಒಂದು ಅಭಿಷೇಕ ಇಲ್ಲಿ ಸಂಭವಿಸ್ತಾ ಇದೆ. ಬಿಡುಗಡೆ ಸಂಭವಿಸ್ತಾ ಇದೆ. ಕಾಲುಗಳನ್ನು ಯೇಸು ಒಂದು ದುರಾತ್ಮದ ಶಕ್ತಿಯಿಂದ ಬಿಡುಗಡೆ ಆಗ್ತಾ ಇದೆ. ಈ ಮಗನನ್ನ ಯಾರು, ಈ ಮಗನ ಜೊತೆಯಲ್ಲಿ ಯಾರು ಬಂದಿದ್ದಾರೆ ಮುಂದೆ ಬನ್ನಿ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಅಲ್ಲಿ ಪ್ರಾರ್ಥನೆ ಮಾಡಿ, ಅಲ್ಲೇ ಪ್ರಾರ್ಥನೆ ಮಾಡಿ. ಆ ಕಾಲು ಈಗ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಎಡಗಾಲು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಬಿಡುಗಡೆ ಸಂಭವಿಸಿದೆ. ಯಾರು ಮುಟ್ಬೇಡಿ, ಹಿಂದೆ ನಿಂತ್ಕೊಳ್ಳಿ. ಆ ಕಾಲುಗಳಿಗೆ ಸೌಖ್ಯ ಮುಟ್ಬೇಡಿ. ಆ ಕಾಲುಗಳಿಗೆ ಸೌಖ್ಯ ಸಂಭವಿಸ್ತಿದೆ. ನೀವು ಅಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ಕರ್ಕೊಳ್ಳಿ. ಆ ಕಾಲಿಗೆ ಸೌಖ್ಯ ಸಂಭವಿಸ್ತಾ ಇದೆ. ಈ ಕಾಲುಗಳಿಗೆ ಸೌಖ್ಯ ಸಂಭವಿಸ್ತಾ ಇದೆ. ಕಾಲು ವೈಬ್ರೇಷನ್ ಆಗ್ತಾ ಇದೆ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಸ್ವಲ್ಪ ಸೈಡಿಗೆ ನಿಂತ್ಕೊಳ್ಳಿ. ಒಂದು ಕಾಲು ಈಗ ಸೌಖ್ಯ ಸಂಭವಿಸ್ತಾ ಇದೆ. ಇಲ್ಲಿ ನೋಡಿ, ಈ ಕಾಲಿಗೆ ಸೌಖ್ಯ ಸಂಭವಿಸ್ತಿದೆ. ಈ ಕಾಲು ಒಂದು ಅಪಘಾತದಲ್ಲಿ ಸಮಸ್ಯೆ ಆಗಿತ್ತು. 23 ವರ್ಷದ ಹಿಂದೆ ಕಾಲಿಗೆ ಸಮಸ್ಯೆ ಆಗಿತ್ತು. ಹೌದಾ ಇಲ್ವಾ? ಹೌದು ಕಾಲಂದ್ರೆ ನಡೆಯಲಿಕ್ಕೆ ಆಗಲ್ಲ. ಯೇಸು ಇಲ್ಲಿ ಸೌಖ್ಯ ಮಾಡ್ತಾ ಇದ್ದಾರೆ. ಅವರು ಕಾಲು ನಡೀಲಿಕ್ಕೆ ಆಗ್ತಾ ಇಲ್ಲ. ಯೇಸು ಸೌಖ್ಯ ಮಾಡ್ತಾರೆ. ನೋಡಿ, ಇಲ್ಲಿ ಕಾಲನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. ಅಲ್ಲಿ ಯೇಸು ಸ್ವಾಮಿಯ ಕೈಗಳನ್ನು ನಾನು ನೋಡ್ತಾ ಇದ್ದೇನೆ. ಹಿಂದೆ ಯಾರು ಇದ್ರೆ ಬಂದು ನೋಡಿ. ಯೇಸು ಸ್ವಾಮಿ ಇಲ್ಲಿ ಕಾಲುಗಳನ್ನು ಸ್ಪರ್ಶಿಸ್ತಾ ಇದ್ದಾರೆ. ಅವ್ರ ಕಾಲು ಕೆಳಗಡೆಗೆ ಯೇಸು ಸ್ವಾಮಿಯ ಕೈಗಳನ್ನು ನೋಡ್ತಾ ಇದ್ದೇನೆ. ಒಂದು ಬಿಡುಗಡೆ. ಇನ್ನು 2 ನಿಮಿಷದಲ್ಲಿ ಇನ್ನೊಂದು ಅದ್ಭುತವಾದ ಸೌಖ್ಯ ಸಂಭವಿಸ್ತಾ ಇದೆ. ಅವರಿಗೆ ಬ್ಯಾಕ್ ಪೇನ್ ಕೂಡ ಇದೆ. ಹೌದಾ? ಹೌದು. ಓ ಯೇಸು ಸ್ವಾಮಿ ಅವರು ಬ್ಯಾಕ್ ಪೇನ್ ಅನ್ನ ಕಾಲನ್ನ ಈಗಲೇ ಇಲ್ಲಿ ಸ್ಪಾಟ್ ನಲ್ಲಿ ಸೌಖ್ಯ ಹೊಂದಿಕೊಳ್ತಾ ಇದೆ. ಇಲ್ಲಿ ಈ ಜಾಗದಲ್ಲಿ ಸೌಖ್ಯ ಹೊಂದಿಕೊಳ್ತಾ ಇದೆ. ದೇವರ ಶಕ್ತಿ ಸಲ್ಲಿಸ್ತಾ ಇದೆ. ಎಲ್ಲರೂ ಕರಗಳನ್ನು ಚಾಚಿ. ಅವರ ಬ್ಯಾಕ್ ಪೈನ್ ಈ ರೈಟ್ ಸೈಡ್ ಕಾಲು. ಹೌದಾ ಇಲ್ವಾ? ಹೌದಾ? ನೀವೇನಾಗ್ಬೇಕು ಅವರಿಗೆ? ಮಗ. ಓ ಯೇಸು ಸ್ವಾಮಿಯ ಸ್ಪರ್ಶಲ್ಲಿ ಉಂಟಾಗ್ತಾ ಇದೆ. ಓ ದೇವರ ಶಕ್ತಿ ಇಲ್ಲಿ ಸಲ್ಲಿಸ್ತಾ ಇದೆ. ನೀವು ಅಲ್ಲಿ ಆ ಕಾಲಿಗೆ ಕೈ ಹಿಡಿ ನೀವು ಬಿಡಿ. ಓ ದೇವರ ಶಕ್ತಿ ಚಲಿಸ್ತಾ ಇದೆ. ಇಲ್ಲಿ ಒಂದು ಅಭಿಷೇಕ ಚಲಿಸ್ತಾ ಇದೆ. ದೇವರ ಶಕ್ತಿಯಲ್ಲಿ ಚಲಿಸ್ತಾ ಇದೆ. ಕಮಾನ್, ಎಲ್ಲರೂ ಕೂಡ ಆರಾಧನೆ ಮಾಡ. ನನ್ನ ದೇವರು ಜೀವಂತವಾಗಿದ್ದಾರೆ. ನನ್ನ ಯೇಸು ಜೀವಂತವಾಗಿದ್ದಾರೆ. ಯೇಸು ಜೀವಂತವಾಗಿದ್ದಾರೆ. ಓ ಥ್ಯಾಂಕ್ ಯು ಜೀಸಸ್. ತಂದೆಯೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ. ಅವರ ಹೊಟ್ಟೆಯಲ್ಲಿ ಸೌಖ್ಯ ಸಂಭವಿಸಿದೆ. ಹೊಟ್ಟೆಯಲ್ಲಿ ಸಮಸ್ಯೆ ಇತ್ತು. ಹೊಟ್ಟೆ ಒಳಗಡೆಗೆ ಸಮಸ್ಯೆ ಇತ್ತು. ಏನು ಸಮಸ್ಯೆ ಇತ್ತು? ಹೌದು. ಹೊಟ್ಟೆ ಒಳಗಡೆ ಒಂದು ಆಪರೇಷನ್ ಸಂಭವಿಸ್ತಾ ಇದೆ. ಈಗ ಅಲ್ಲಿ ನೋಡಿ, ಒಂದು ಹೊಟ್ಟೆ ಒಳಗಡೆ ಆಪರೇಷನ್ ಸಂಭವಿಸ್ತಾ ಇದೆ. ಓ ದೇವರ ಶಕ್ತಿ ಚಲಿಸ್ತಾ ಇದೆ. ಅವ್ರ ಹೊಟ್ಟೆ ಮೇಲೆ ಕೈ ಇಡಿ. ಹೊಟ್ಟೆಯ ಮೇಲೆ ನೀವು ಕಾಲು ಅಲ್ಲಿ ಇಟ್ಬಿಡಿ ಕೈನ. ಅನ್ಸಿ ಬ್ರದರ್, ಅವ್ರ ತಲೆ ಮೇಲೆ ಕೈ ಇಡಿ. ಈಗ ನೋಡಿ, ಒಂದು ಆಪರೇಷನ್ ಸಂಭವಿಸ್ತಾ ಇದೆ. ದೇವರ ಶಕ್ತಿಯಲ್ಲಿ ಚಲಿಸ್ತಾ ಇದೆ. ಆರಾಧನೆ ಅವರ ಬಲಗಾಲು, ಸೊಂಟ, ಹೊಟ್ಟೆ 3 ಭಾಗದಲ್ಲಿ ಸಮಸ್ಯೆ ಇತ್ತು. ಹೌದಾ? ಹೌದು ಹೊಟ್ಟೆಯದು ಸಮಸ್ಯೆನೇ ಮತ್ತು ಮೂಲವ್ಯಾಧಿ ಇತ್ತು. ಈಗಲೇ ಸೌಖ್ಯ ಸಂಭವಿಸ್ತಾ ಇದೆ. ಅಲ್ಲಿ ನೋಡಿ, ಹೊಟ್ಟೆ ಒಳಗಡೆಗೆ ಒಂದು ಆಪರೇಷನ್ ಸಂಭವಿಸ್ತಾ ಇದೆ. ಎಸ್ ಕಮಾನ್, ಕರಗಳನ್ನು ತೊಟ್ಟು ಎಲ್ಲರೂ ಕೂಡ
ಆರಾಧನೆ 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 ಯೇಸುವನ್ನು ಆರಾಧನೆ ಮಾಡಿ. ಆರಾಧನೆ 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 ಹೊಟ್ಟೆ ಭಾಗದಲ್ಲಿ ಆಪರೇಷನ್ ಸಂಭವಿಸ್ತಾ ಇದೆ. 23 ವರ್ಷ 23 ವರ್ಷದಿಂದಿರುವ ಸಮಸ್ಯೆ, ಹೊಟ್ಟೆ ಒಳಗಡೆ ಒಂದು ಆಪರೇಷನ್ ಸಂಭವಿಸ್ತಾ ಇದೆ. ಅಲ್ಲಿ ನೋಡಿ, ಹೊಟ್ಟೆ ಒಳಗಡೆಗೆ ಒಂದು ಆಪರೇಷನ್ ಸಂಭವಿಸ್ತಾ ಇದೆ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಮೂಲ ವ್ಯಾಧಿ ಪೈಲ್ಸ್ ಕಾಯಿಲೆ ಕೂಡ ಆಗ್ತಾ ಇದೆ. ಪೈಲ್ಸ್ ಕಾಯಿಲೆ ತಿಂಗಳಿನಿಂದ ಇತ್ತು, 6 ತಿಂಗಳಿನಿಂದ ಬ್ಲೀಡಿಂಗ್ ಬರುದು. ಪೈಲ್ಸ್ ಹೌದು, ಮೋಷನ್ ಹೋಗುವಾಗ ಬ್ಲೀಡಿಂಗ್ ಆಗ್ತದೆ. 6 ತಿಂಗಳಿನಿಂದ. ಎಸ್, ದೇವರನ್ನು ಸೌಖ್ಯವನ್ನು ನೀಡ್ತಾ ಇದ್ದಾರೆ. ತಂದೆಯೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ. ಒಂದು ಬಿಡುಗಡೆ ಸಂಭವಿಸ್ತದೆ. ನಿಮಗೆ ದೇವರ ಶಕ್ತಿ ಈ ಮಗನ ಒಳಗಡೆಗೆ ಚಲಿಸ್ತಾ ಇದೆ. ಓ, ಥ್ಯಾಂಕ್ ಯು ಜೀಸಸ್. ತಂದೆಯೇ ನಿಮಗೆ ಇನ್ನೊಂದಿಬ್ರು ವಾಲಂಟಿಯರ್ಸ್ ಬನ್ನಿ, ಪ್ರಾರ್ಥನೆ ಮಾಡಿ. ಇನ್ನೊಂದಿಬ್ರು ವಾಲಂಟಿಯರ್ಸ್ ಕೈ ಹಿಡಿಯಲಿ, ಪ್ರಾರ್ಥನೆ ಮಾಡಿ. ನಿಮಗೆ ಆರಾಧನೆ, ತ್ರಯೇಕರೇ ನಿಮಗೆ ಆರಾಧನೆ, ತಂದೆಯೇ ನಿಮಗೆ ಆರಾಧನೆ, ಬಿಡುಗಡೆ ಸಂಭವಿಸ್ತದೆ. ನಿಮಗೆ ಆರಾಧನೆ, ಆತ್ಮರೇ ನಿಮಗೆ ಆರಾಧನೆ, ತ್ರಯೇಕರೇ ನಿಮಗೆ ಆರಾಧನೆ. ಓ, ದೇವರ ಶಕ್ತಿ ಚಲಿಸ್ತಾ ಇದೆ. ಅದ್ಭುತ ಕಾರ್ಯಗಳು ಸಂಭವಿಸ್ತಾ ಇದೆ. ಇಲ್ಲಿ ಸ್ತುತಿ ಆರಾಧನೆ ಆರಾಧನೆ. ಪೈಲ್ಸ್ ಕಾಯಿಲೆ ಬಿಡುಗಡೆ ಆಗ್ತಾ ಇದೆ. ಕಾಲು ನೋವು ಸೌಖ್ಯ ಆಗ್ತಾ ಇದೆ. ಬ್ಯಾಕ್ ಪೇನ್ ಸೌಖ್ಯ ಆಗ್ತಾ ಇದೆ. ಹೊಟ್ಟೆ ಒಳಗಡೆ ಒಂದು ಸಮಸ್ಯೆ ಸೌಖ್ಯ ಆಗ್ತಾ ಇದೆ. 23 ವರ್ಷದಿಂದ ಆರಾಧನೆ 23 ವರ್ಷದಿಂದ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ. 23 ವರ್ಷದಿಂದ ಇರುವ ಕಾಯಿಲೆ ಬಿಡುಗಡೆ ಆಗ್ತಾ ಇದೆ. ತಂದೆಯೇ ನಿಮಗೆ ಆರಾಧನೆ, ಕಾಲು, ಸೊಂಟ, ಪೈಲ್ಸ್ ಕಾಯಿಲೆ, ಹೊಟ್ಟೆ ಒಳಗಡೆಗೆ ಸಮಸ್ಯೆ, ಮೂಲ ವ್ಯಾಧಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಡಿಪ್ರೆಷನ್, 6-7 ಸಮಸ್ಯೆ ದೇವರಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಮಗನಿಗೆ ವಿದೇಶದ ಬಾಗಿಲು ತೆರೆಯಲಾಗ್ತಾ ಇದೆ. ಓ ಶಂಕರಲ್ಲ, ಎಲ್ಲಿದೆ ನಿಮ್ಮ ಮಗ? ದೇವರ ಶಕ್ತಿಯಲ್ಲಿ ಚಲಿಸ್ತಾ ಇದೆ. ಓ, ದೇವರ ಅಭಿಷೇಕ ಸಲ್ಲಿಸಿದೆ. ಪ್ರಾರ್ಥನೆ ಮಾಡಿ. ಈ ಮಗನಿಗೆ ವಿದೇಶದ ಒಂದು ಬಾಗಿಲು ತೆರೆಯಲಾಗ್ತಾ ಇದೆ. 7 ರೋಗವನ್ನು ಇಲ್ಲಿ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಉಳಿದವರು ಕುಳಿತುಕೊಳ್ಳಿ. ಆರಾಧನೆ. ಒಂದು ನಿಮಿಷದ ಎಲ್ಲ ಸರ್ಜರಿ ಆಗ್ತದೆ. ಆರಾಧನೆ, ಯೇಸುವೇ ನಿಮಗೆ ಆರಾಧನೆ, ಆತ್ಮರೇ ನಿಮಗೆ ಆರಾಧನೆ, ತ್ರಯೇಕರೇ ನಿಮಗೆ ಆರಾಧನೆ, ತಂದೆಯೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ, ಆತ್ಮರೇ ನಿಮಗೆ ಆರಾಧನೆ, ತ್ರಯೇಕರೇ ನಿಮಗೆ ಆರಾಧನೆ, ತಂದೆಯೇ ನಿಮಗೆ ಆರಾಧನೆ. ಕಣ್ಮುಚ್ಚಿ. ಯೇಸು ಮಗನಿಗೆ ಸೌಖ್ಯ ನೀಡ್ತಾರೆ. ವಾಲಂಟಿಯರ್ಸ್ ಹಿಂದಿಗಡೆ ನಿಂತ್ಕೊಳ್ಳಿ. ಒಂದು ಬಿಡುಗಡೆ ಈ ಮಗನಿಗೆ ದೇವರೊಂದು ಬಿಡುಗಡೆ ನೀಡ್ತಾ ಇದ್ದಾರೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. 1 ನಿಮಿಷ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಈ ಮಗನನ್ನು ಬಂಧಿಸಿರುವಂತಹ ಎಲ್ಲ ಪಾಪದ ಕಾರ್ಯಗಳೇ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. 1. ಸ್ವೀಕರಿಸಿ. ರಿಸೀವ್ ಮಾಡ್ಕೊಳ್ಳಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಿನಗೆ ಸೌಖ್ಯ ಮಾಡ್ತಾ ಇದ್ದಾರೆ. ಮಗನೇ, ದೇವರ ಶಕ್ತಿ ನಿನ್ನ ಒಳಗಡೆಗೆ ಚಲಿಸ್ತಾ ಇದೆ. ಈ ಮಗನ ಕಡೆಗೆ ಕರಗಳನ್ನು ಚಾಚಿ. ಎಲ್ಲರೂ ಈ ಮಗನ ಕಡೆಗೆ ಕರಗಳನ್ನು ಚಾಚಿ. ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಓ, ಆರಾಧನೆ 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 ಎಲ್ಲರೂ ಕರಗಳನ್ನು ಚಾಚಿ. ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ದೇವರ ಶಕ್ತಿ ಅವರ ಒಳಗಡೆ ಚಲಿಸ್ತಾ ಇದೆ. ಯೇಸು ಸ್ವಾಮಿ ಒಂದು ಶಕ್ತಿ ಅವರ ಒಳಗಡೆ ಚಲಿಸ್ತಾ ಇದೆ. ಯೇಸು ನೀವಲ್ಲೋಗಿ ಕೂತ್ಕೊಳ್ಳಿ. ದೇವರ ಶಕ್ತಿ ಇವರನ್ನು ಸ್ಪರ್ಶಿಸ್ತಾ ಇದೆ. ದೇವರ ಶಕ್ತಿ ಇವರನ್ನು ಸ್ಪರ್ಶಿಸ್ತಾ ಇದೆ. ಒಂದು ಅಭಿಷೇಕ ಇಲ್ಲಿ ಇವರು ಇಬ್ಬರ ಒಳಗಡೆಗೆ ದೇವರ ಶಕ್ತಿ ಚಲಿಸ್ತಾ ಇದೆ. ಓ ದೇವರ ಶಕ್ತಿ ಇಲ್ಲಿದೆ. ಯಾವ ರೀತಿಯಲ್ಲಿ ಪೌಲ ಸೀಲರು ಆರಾಧನೆ ಮಾಡ್ತಾ ಇದ್ರು, ಆಗ ಬಂಧನದ ಕಟ್ಟುಗಳು ಬಿಚ್ಚಲ್ಪಡ್ತು. ಇವರಿಬ್ಬರನ್ನ ಬಂಧಿಸಿರುವಂತ ಕಟ್ಟುಗಳು ಬಿಚ್ಚಲ್ಪಡ್ತಾ ಇದೆ. ಈ ಮಗನ ಒಳಗಡೆಗೆ ಸಮಸ್ಯೆಗಳು ಬಿಚ್ಚಲ್ಪಡ್ತಾ ಇದೆ. ಸಮಸ್ಯೆಗಳು ಬಿಚ್ಚಲ್ಪಡ್ತಾ ಇದೆ. ಎಲ್ಲರೂ ಕರಗಳನ್ನು ಚಾಚಿ, ಎಲ್ಲರೂ ಕರಗಳನ್ನು ಚಾಚಿ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ದುರಾತ್ಮದ ಶಕ್ತಿ, ದುರಾತ್ಮದ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಈ ಮಗನ ಒಳಗಡೆಗೆ ಅದು ದುರಾತ್ಮದ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಆರಾಧನೆ 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 ಅಂತೆ ಮಗನನ್ನ ಬಂಧಿಸಿರುವಂತ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಆರಾಧನೆ ಎಲ್ಲರೂ ಬಂಧನದಿಂದ ಬಿಡುಗಡೆ ನೀಡಿದ ದೇವರ ಪ್ರಾರ್ಥನೆ ಮಾಡಿ. ಬಂಧನದಿಂದ ಬಿಡುಗಡೆಯ ಓ ದೇವರ ಶಕ್ತಿ ಚಲಿಸಿ. ನೀಡಿದ ದೇವರ ನಜರೇತಿನ ಯೇಸು ನಾಮದಲ್ಲಿ ಬಂಧನದಿಂದ ಬಿಡುಗಡೆಯ ನೀಡಿದ ನಜರೇತಿನ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ. ಮಗನ ಒಳಗಡೆಗೆ ನೀನು ವಾಸ ಮಾಡಲು ಅಧಿಕಾರವಿಲ್ಲ. ಬಿಡುಗಡೆಯ ಬೇಗನೆ ಒಂದು ಕಸಮೆ, ನೀಡಿದ ಬಿಡುಗಡೆ ಒಂದು ಕಸಮೆ. Come out in the name of Jesus. ಬಿಡುಗಡೆ ಒಂದು ಕಸಮೆ, ಬಿಡುಗಡೆ ಒಂದು ಕಸಮೆ. Oh, thank you Jesus, thank you Jesus. ದೈವಿ ಶಕ್ತಿ ಪ್ರೀತಿ ತುಂಬಿದ ಆತ್ಮ ಎಡಿಗಳಿಗೆ ದೈವಿ ಶಕ್ತಿ ಪ್ರೀತಿ ತುಂಬಿದ ಯೇಸು ಮಗನನ್ನ ಪ್ರೀತಿ ಮಾಡ್ತಾನೆ. ಎದ್ದೇಳಿಸಿ ಅವರು. ಎಡಿಗಳಿಗೆ ದೈವಿ ಶಕ್ತಿ Thank you Jesus. ಪ್ರೀತಿ ತುಂಬಿದ ಆತ್ಮ ವಾಕ್ ಮಾಡಕ್ಕೆ ಹೇಳಿ, ವಾಕ್ ಮಾಡು. ಓಡೋಗಿ ಓಡೋಗಿ ಓಡು. Run, run, run. ಓಡಿ ಓಡಿ. Run, run, run. ಓಡ್ಲಿಕ್ಕೆ ಹೇಳಿ, ಓಡ್ಲಿಕ್ಕೆ. ಬಿಡುಗಡೆ ಈ ಕಡೆ ಈ ಕಡೆ ಈ ಕಡೆ. ಓಡಿ ಬನ್ನಿ, ಓಡಿ ಬನ್ನಿ, ಓಡಿ ಬನ್ನಿ, ಓಡಿ ಬನ್ನಿ, ಓಡಿ ಬನ್ನಿ, ಓಡಿ ಬನ್ನಿ. ಓ ದೇವರ ಅಭಿಷೇಕ ಈ ಮಗನಿಗೊಂದು ಬಿಡುಗಡೆ ಸಂಭವಿಸಿದೆ. ಓಡೋಗಿ ಓಡೋಗಿ ಓಡು ಓಡಿ 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 ಓಡಿ. ಜೈ ಓಸ್. ಮತ್ತೆ ಮತ್ತೆ ಮತ್ತೆ. ಓ ದೇವರ ಶಕ್ತಿ ನೋಡಿ ಅಲ್ಲಿ. ಅವರ ಕಾಲುಗಳು ಸಂಪೂರ್ಣವಾಗಿ ಗುಣ ಆಗಿದೆ. ಓಡೋಗಿ ಮತ್ತೆ ಜಂಪ್ ಜಂಪ್ ಜಂಪ್. ಓ ದೇವರ ಶಕ್ತಿ ಅವರ ಒಳಗಡೆಗೆ ಕಾರ್ಯ ಮಾಡ್ತಾ ಇದೆ. ಓ ಬಂಧನದ ಕಟ್ಟುಗಳು ಬಿಚ್ಚಲ್ಪಡ್ತಾ ಇದೆ. ಓಡಿ ಓಡಿ ಜಂಪ್ 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 ಮಾಡಿ ಜಂಪ್ ಮಾಡಿ ಜಂಪ್ ಮಾಡಿ ಆರೆ ಎಷ್ಟು ಮೇಲ್ ಬೇಕಾದ್ರೆ. ಓ ಸಂಪೂರ್ಣವಾಗಿ ಸೌಖ್ಯ ಹೊಂದಿಕೊಳ್ಳುತ್ತಾರೆ. ಅಭಿಷೇಕ. ಓಡೋಗಿ ಓಡಿ 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 2 ಸೇರಿ ಓಡಿ. ಚೆಕ್ ಮಾಡ್ಕೊಳ್ಳಿ ಕಾಲ್ನ, ಕಾಲು ಚೆಕ್ ಮಾಡ್ಕೊಳ್ಳಿ. ಓಡಿ ಬನ್ನಿ ಓಡಿ ಬನ್ನಿ ಓಡಿ ಬನ್ನಿ. ಮತ್ತೆ ಓಡಿ ಮತ್ತೆ ಓಡಿ ಮತ್ತೆ ಓಡಿ. ಓ ದೇವರ ಶಕ್ತಿ ನೋಡಿ ಆ ಮಗನಲ್ಲಿ ಪ್ರಸನ್ನತೆ, ಅಭಿಷೇಕ. ಇದು ನನ್ನ ದೇವರ ಪ್ರೀತಿ, ಇದು ನನ್ನ ಯೇಸುವಿನ ಪ್ರೀತಿ. ಓ ಯೇಸು ಸ್ವಾಮಿ ಮಗನಿಗೋಸ್ಕರ ಕಂಪ್ಲೀಟ್ ಹೇಗಿದೆ, ಖಾಲಿ ಆಗಿದೆ. ಖಾಲಿ ಅದು ಗುಣ ಐತೆ, ಎಲ್ಲ ಗುಣ. ಜಂಪ್ ಮಾಡಿ ಒಂದ್ಸರಿ, ಇನ್ನೊಂದ್ಸರಿ ಜಂಪ್ ಮಾಡಿ. ಜಂಪ್ ಜಂಪ್ ಜಂಪ್. ಎಲ್ಲರೂ ನಿಂತ್ಕೊಂಡು ಒಂದು ಜಂಪ್ ಮಾಡೋಣ. ಎಲ್ಲರೂ ನಿಂತ್ಕೊಳ್ಳಿ. ಓ ಈ ಮಗನ ಒಳಗಡೆಗೆ ಒಂದು ದುರಾತ್ಮದ ಶಕ್ತಿ ಬಿಡುಗಡೆ ಆಗ್ತಾ ಇದೆ. 8 ವರ್ಷದಿಂದ ನೋಡ್ತಾ ಇದ್ದೇನೆ. 8 ವರ್ಷದಿಂದ ನಜರೇತಿನ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಗೆಟ್ ಅಪ್. ಎದ್ದೇಳು ಮಗನೇ, ಎದ್ದೇಳು. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತೇನೆ. ಎಬ್ಬಿಸಿ ಅವನಿಗೆ, ಎಬ್ಬಿಸಿ ಆ ಮಗನಿಗೆ ಎಬ್ಬಿಸಿ. ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾನೆ. ಮಗನೇ ಎದ್ದೇಳು, ಗೆಟ್ ಅಪ್, ಎದ್ದೇಳು. ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾನೆ. ಎಲ್ಲರೂ 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 ಓ ಬಂಧನದಿಂದ ಎಲ್ಲರೂ ಚಪ್ಪಳೆ ತಗೊಳ್ಳಿ. ಬಿಡುಗಡೆ ನೀಡಿದ ದೇವರ ಆತ್ಮ. ಬಂಧನದಿಂದ ಬಿಡುಗಡೆ ಆಗ್ತಾ ಇದೆ. ಬಂಧನದಿಂದ ಬಿಡುಗಡೆ ಆಗ್ತಾ ಇದೆ. ನೀಡಿದ ದೇವರ ಆತ್ಮ. ಬಂಧನದಿಂದ ಬಿಡುಗಡೆ ಬಂಧನದಿಂದ ಬಿಡುಗಡೆ ಆಗ್ತಾ ಇದೆ. 8 ವರ್ಷದಿಂದ ಬಂಧನ ಸಿಸ್ಟರ್, 8 ವರ್ಷದಿಂದ ಬಂಧನ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ತುಂಬಿದ ಓ ಥ್ಯಾಂಕ್ ಯು ಜೀಸಸ್. ಆತನ ತಲೆ ಮೇಲೆ ಕೈ ಇಡಿ. ದೈವಿ ಶಕ್ತಿ ಓ ದೇವರ ಶಕ್ತಿ ಮಗನ ಒಳಗಡೆ 8 ವರ್ಷದಿಂದ ಬಂಧನ. ಏಡಿಗಳಿಗೆ ದೈವಿ ಶಕ್ತಿ ಪ್ರೀತಿ ತುಂಬಿದ ಆತ್ಮ. ಏಡಿಗಳಿಗೆ ದೈವಿ ಶಕ್ತಿ ಪ್ರೀತಿ ತುಂಬಿದ ಆತ್ಮ.
ಆರಾಧನೆ 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 ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಆರಾಧನೆ 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 ಥ್ಯಾಂಕ್ ಯು ಜೀಸಸ್. ಆರಾಧನೆ 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 ತಂದೆಯೇ ನಿಮಗೆ ಆರಾಧನೆ ಯೇಸುವೆ ನಿಮಗೆ 8 ವರ್ಷದ ಬಂಧನ. ಆತ್ಮರೇ ನಿಮಗೆ ಆರಾಧನೆ ತ್ರಯೇಕರೇ ನಿಮಗೆ ಈ ಮಗನನ್ನ ದೇವರೇ ಸ್ಪರ್ಶಿಸಿರಿ. ನಿಮಗೆ ಯೇಸುವೇ ಮಗನನ್ನ ಸ್ಪರ್ಶಿಸಿರಿ. ನಿಮ್ಮ ಪ್ರೀತಿ ಉಂಟಾಗಲಿ ಮಗನ ಒಳಗಡೆ. ನಿಮ್ಮ ಪ್ರೀತಿ ಮಗನ ಒಳಗಡೆ ಉಂಟಾಗಲಿ. ಆರಾಧನೆ ದೈವ ವಾಕ್ಯವನ್ನು ನಾನು ಕಳಿಸ್ತಾ ಇದ್ದೇನೆ. ಬಿಟ್ಟು ಹೊರಡುವ ಮಗನಿಂದ, ಹೊರಡುವ ಮಗನಿಂದ, ಹೊರಡುವ ಮಗನಿಂದ. ಓ ಥ್ಯಾಂಕ್ ಯು ಜೀಸಸ್. ನಿಮಗೆ ಆರಾಧನೆ ಆತ್ಮರೇ ನಿಮಗೆ ಆರಾಧನೆ ತ್ರಯೇಕರೇ ನಿಮಗೆ ಆರಾಧನೆ ತಂದೆಯೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಆರಾಧನೆ ಆತ್ಮರೇ ನಿಮಗೆ ಆರಾಧನೆ ತ್ರಯೇಕರೇ ನಿಮಗೆ ಆರಾಧನೆ 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 ಸ್ತುತಿ ಆರಾಧನೆ 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 ಆತ್ಮಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಈ ಮಗ. ಆತ್ಮಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆತ್ಮಹತ್ಯೆಯ ಸ್ಪಿರಿಟ್ ಈಗ ಬಿಟ್ಟು ಹೋಗ್ತಾ ಇದೆ. ಓ ಥ್ಯಾಂಕ್ ಯು ಜೀಸಸ್. ಉಳಿದವರು ಕುಳಿತುಕೊಳ್ಳಿ, ಉಳಿದವರು ಕುಳಿತುಕೊಳ್ಳಿ. ಯೇಸು ಮಗನನ್ನು ಪ್ರೀತಿಸ್ತಾ ಇದ್ದಾರೆ. ಅನೇಕ ಕಟ್ಟುಗಳು ಬಿಚ್ಚಲ್ಪಡ್ತಾ ಇದೆ. ಓ ಥ್ಯಾಂಕ್ ಯು ಜೀಸಸ್. ಯುವ ಜನರೇ, ಯಾರೆಲ್ಲ ಯೋಚಿಸಿದ್ದೀರಾ, ಎಲ್ಲೆಲ್ಲಿದ್ದೀರಾ ಅಲ್ಲೇ ಎದ್ದು ನಿಂತ್ಕೊಳ್ಳಿ. ಯಾರೆಲ್ಲ ಯೋಚಿಸಿದ್ರೆ ಎದ್ದು ನಿಂತ್ಕೊಳ್ಳಿ. ಮಗನ ಆತ್ಮಹತ್ಯೆಯಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ನೋಡಿ, ಆ ಮಗನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರ ಪ್ರೀತಿ ಆತನ ಒಳಗಡೆಗೆ ತುಂಬಿಕೊಳ್ತಾ ಇದೆ. ಇದು ಯೇಸು ಸ್ವಾಮಿಯ ಪ್ರೀತಿ, ಇದು ಪರಿಶುದ್ಧವಾದ ಪ್ರೀತಿ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಇಲ್ಲಿದ್ದಾರೆ. ನಾನು ನೋಡ್ತಾ ಇದ್ದೇನೆ. ಅವರು ದೇಹ ಕಾಣ್ತಾ ಇಲ್ಲ ಅಷ್ಟೇ, ಆತ್ಮದ ರೂಪದಲ್ಲಿ ಇದ್ದಾರೆ. ಅವರು ಆತ್ಮ ಸ್ವರೂಪ. ಯೇಸು ಅವರನ್ನು ಪ್ರೀತಿ ಮಾಡ್ತಾರೆ. ಓ ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಆರಾಧನೆ ಯೇಸುವೆ ನಿಮಗೆ ಆರಾಧನೆ ಆತ್ಮರೇ ನಿಮಗೆ ಆರಾಧನೆ ತ್ರಯೇಕರೇ ನಿಮಗೆ ಆರಾಧನೆ ತಂದೆಯೇ ನಿಮಗೆ ಆ ಸಹೋದರನ ಯೇಸು ಸ್ಪರ್ಶಿಸ್ತಾ ಇದೆ. ಯೇಸುವೆ ನಿಮಗೆ ಆರಾಧನೆ ಆತ್ಮರೇ ನಿಮಗೆ ಆರಾಧನೆ ತ್ರಯೇಕರೇ ನಿಮಗೆ ಆರಾಧನೆ ಕಣ್ಣು ಮುಚ್ಚಿ. ಯೇಸು ನಿಮ್ಮನ್ನು ಸ್ಪರ್ಶಿಸ್ತಾ ಇದೆ. ಆ ಮಗಳನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ಆ ಮಗಳನ್ನು ಸ್ಪರ್ಶಿಸ್ತಾ ಇದ್ದಾರೆ. ವಾಲಂಟಿಯರ್ಸ್ ಅವರಿಂದ ನಿಂತ್ಕೊಳ್ಳಿ. ದೇವರ ಶಕ್ತಿ ಅವರೊಳಗಡೆ ಚಲಿಸ್ತಾ ಇದೆ. ದೇವರ ಶಕ್ತಿ ಅವರೊಳಗಡೆ ಚಲಿಸ್ತಾ ಇದೆ. ಎಲ್ಲರೂ ಅವರ ಕಡೆ ಕರಗಳನ್ನು ಚಾಚಿ ಆರಾಧನೆ ಯೇಸುವೆ ನಿಮಗೆ ಆರಾಧನೆ ಆತ್ಮರೇ ನಿಮಗೆ ಆರಾಧನೆ ಯೇಸು ನಿನ್ನನ್ನು ಮುಟ್ತಾ ಇದ್ದಾರೆ ಸಹೋದರಿ. ಆರಾಧನೆ ಯೇಸು ನಿನ್ನನ್ನು ಮುಟ್ತಾ ಇದ್ದಾರೆ. ದೇವರ ಶಕ್ತಿ ಅವರೊಳಗಡೆ ಚಲಿಸ್ತಾ ಇದೆ. ಆ ಮಗಳನ್ನು ದೇವರು ಅದ್ಭುತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ನಿನ್ನನ್ನು ಮುಟ್ತಾ ಇದ್ದಾರೆ ಸಹೋದರಿ. ದೇವರ ಶಕ್ತಿ ನಿನ್ನೊಳಗಡೆಗೆ ತುಂಬ್ತಾ ಇದೆ. ನಿಮ್ಮನ್ನ ಕಣ್ಣೀರಿಗೆ ಉತ್ತರವನ್ನು ಯೇಸು ನೀಡ್ತಾ ಇದ್ದಾರೆ.
ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಪಡ್ಕೊಳ್ಳಿ ದೇವರ ಶಕ್ತಿಯನ್ನು. ಯೇಸು ನಿನಗೆ ಸೌಖ್ಯ ನೀಡ್ತಾ ಇದ್ದಾರೆ. ಪ್ರೀತಿ ಸ್ವರೂಪಿ ಯೇಸುವೇ, ಎಲ್ಲರೂ ಈ ಮಗಳ ಕಡೆ ಕರಗಳನ್ನು ಚಾಚಿ, ಎಲ್ಲರೂ ಮಗಳ ಕಡೆ ಕರಗಳನ್ನು ದೇವರ ಶಕ್ತಿ ಮಗಳ ಒಳಗಡೆ ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಮಾಡ್ಕೊಳ್ಳಿ. ಯೇಸುವಿನಿಂದ ಪ್ರೀತಿಸ್ತಾ ಇದ್ದಾರೆ ಸಹೋದರಿ. Receive in the name of Jesus. Receive it in the name of Jesus. Touch in the name of Jesus. ಕಣ್ಮುಚ್ಚಿ ಕೈಗಳ ಮೇಲೆ ವಾಲಂಟಿಯರ್ಸ್ ಬನ್ನಿ ಸ್ವಲ್ಪ. ಎಲ್ಲರೂ ಇವರ ಕಡೆ ಕರೆಗಳನ್ನು ಚಾಚಿ ಹಿಂದೆ ನಿಂತ್ಕೊಳ್ಳಿ. ಸೈಡಿಗೆ ಬನ್ನಿ, ವಿನೂತ ಸೈಡಿಗೆ ಬನ್ನಿ. ಯೇಸು ಇವರಿಗೆ ಪ್ರೀತಿ ತಲೆ ಮೇಲೆ ಕೈ ಒಂದು ಸ್ಪರ್ಶ ಉಂಟಾಗ್ತಾ ಇದೆ ಸರ್. ದ ಪವರ್ ಆಫ್ ಜೀಸಸ್. ಎಲ್ಲರೂ ಇವರ ಕಡೆ ಕರೆಗಳನ್ನು ಚಾಚಿ. ಎಲ್ಲರೂ ಒಂದು ಬಿಡುಗಡೆ ಸಂಭವಿಸ್ತದೆ ಈಗ. ಇನ್ ದ ನೇಮ್ ಆಫ್ ಜೀಸಸ್. ದೇವರ ಶಕ್ತಿ ಮಗಳ ಒಳಗಡೆಗೆ ತುಂಬಿಕೊಳ್ತಾ ಇದೆ. ರಿಸೀವ್ ಮಾಡ್ಕೊಳ್ಳಿ ಸಹೋದರಿ. ದೇವರ ಶಕ್ತಿ ನಿನ್ನ ಒಳಗಡೆಗೆ ತುಂಬಿಕೊಳ್ತಾ ಇದೆ. ಎಲ್ಲರೂ ಇವರ ಕಡೆ ಕರೆಗಳನ್ನು ಚಾಚಿರಿ. ಒಂದು ಬಂಧನದ ಶಕ್ತಿ ಬಿಡುಗಡೆ ಆಗ್ತಾ ಇದೆ ಈಗ. ಬಿಟ್ಟು ಹೊರಗಡೆ ಬಸ್ ಸಮಯ. ಯೇಸು ನಾಮದಲ್ಲಿ ಬಿಟ್ಟು ಹೊರಗಡೆ ಬಸ್ ಸಮಯ. ಮಗಳನ್ನು ದೇವರು ಸ್ಪರ್ಶಿಸ್ತಾ ಇದ್ದಾರೆ. ಎಲ್ಲರೂ ಇವರ ಕಡೆಗೆ ಕರೆಗಳನ್ನು ಚಾಚೋಣ. ಎದ್ದು ನಿಲ್ಲೋಣ ಎಲ್ಲರೂ ಕೂಡ. ಸಮಯ ತುಂಬ ಕಡಿಮೆ ಇದೆ. ಆ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಎಲ್ಲ ಯುವ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ. ಆ ಮಗಳಲ್ಲಿ ಒಂದು ಸ್ಪರ್ಶ ಉಂಟಾಗ್ತಾ ಇದೆ ನೋಡಿ. ಅಲ್ಲಿ ಈಗ 2 ನಿಮಿಷ ಸಮಯವನ್ನು ಕೊಡ್ತಾ ಇದ್ದಾರೆ. ಆ ಮಗಳ ಮೇಲೆ ದೇವರ ಶಕ್ತಿ ಇಳಿದು ಬರ್ತಾ ಇದೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ದೇವರ ಶಕ್ತಿಯ ಮಗಳ ಒಳಗಡೆ ಇಳಿದು ಬರ್ತಾ ಇದೆ. ಆ ಮಗಳ ಇನ್ನರ್ ಹೀಲಿಂಗ್ ಈಗ ಬಿಡುಗಡೆ ಆಗ್ತದೆ. ಈಗಲೇ ಬಿಡುಗಡೆ ಆಗ್ತದೆ. ಎಲ್ಲರೂ ಜೊತೆ ಸೇರಿ ಶಾಶ್ವತವೇ ಯೇಸುವೇ 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 ನನ್ನೇಸುವೇ ಯೇಸುವೇ 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 ನನ್ನೇಸುವೇ. ಹೇಳೋಣ ಎಲ್ಲರೂ. ಈ ಮಗಳ ಜೊತೆಲಿ ಯಾರು ಬಂದಿದ್ರು ಮುಂದೆ ಬನ್ನಿ. ಇವರ ಫ್ಯಾಮಿಲಿ ಬನ್ನಿ. ಇವರ ತಾಯಿ ಮುಂದೆ ಇದ್ರೆ ಮುಂದೆ ಬನ್ನಿ. ಉಳಿದವರು ನಾವು ಪ್ರಾರ್ಥನೆ ಮಾಡೋಣ. ಓ ಥ್ಯಾಂಕ್ ಯು ಜೀಸಸ್. ನಿಮ್ಮ ತಾಯಿ ಬಂದಿದ್ದಾರ, ಅಮ್ಮ ಅಪ್ಪ ಬಂದಿದ್ದಾರೆ. ಯೇಸು ಸ್ವಾಮಿ ಇವರನ್ನು ಪ್ರೀತಿಸ್ತಾ ಇದ್ದಾರೆ. ಯಾವತ್ತು ಬಂದಿರೋದು ಧ್ಯಾನಕ್ಕೆ? ಯಾವತ್ತು ಬಂದಿದ್ದು? ಇವತ್ತ? ಯೇಸು ಸ್ವಾಮಿ ಇವತ್ತು ಬಂದ ಈ ಮಗಳನ್ನು ಸ್ಪರ್ಶಿಸಿದ್ದಾರೆ. ಜೋರನ್ನು ಚಪ್ಪಳೆ ತಂದು ಜೋರಾಗಿ ಎಲ್ಲರೂ ಸಮಾಧಾನದ ಕೂತ್ಕೊಳ್ಳಿ.